Welcome back to Hitu Inspires YouTube channel. Good morning, dear leaders. Good wellness morning to all. ಸಂಕಲ್ಪ ಮಾರ್ನಿಂಗ್ ಕ್ಲಾಸ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅನ್ಕೋತೀನಿ. ಇದೆ ಸರ್. ಥ್ಯಾಂಕ್ ಯು. ಸೊ ಲಾಸ್ಟು ಕಳೆದ ಸೆಷನ್ಗಳಿಂದ ನಾವು ವೆಲ್ನೆಸ್ ಬಗ್ಗೆ ಬೇಸಿಕ್ಸನ್ನು ತಿಳ್ಕೊಂಡಿದ್ದೀವಿ. ನಮ್ಮ ಒಂದು ದೇಹದ ಬಗ್ಗೆ, ಅಂಗಗಳ ಬಗ್ಗೆ, ದೇಹದಲ್ಲಿ ಫಂಕ್ಷನ್ಗಳ ಬಗ್ಗೆ, ಮತ್ತು ನಮ್ಮ ದೇಹಕ್ಕೆ ಹೇಗೆ ಕಾಯಿಲೆಗಳು ಬರ್ತವೆ, ಕಾಯಿಲೆಗಳು ಏನೇನಿದ್ದಾವೆ, ಅವು ಸಿಂಪ್ಟಮ್ಸು, ಈ ಥರದ್ದು ಬೇಸಿಕ್ಸನ್ನು ತಿಳ್ಕೊಂಡ್ವಿ. ಇವತ್ತು ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ, ನಮ್ಮ ಒಂದು ಮೋದಿಕೇರ್ ಸಂಸ್ಥೆಯಲ್ಲಿ ಒಂದು ಸೂಪರ್ಬ್ ರೇಂಜ್ ಅಂತ ಹೇಳ್ಬೋದು. ಅದ್ಭುತವಾದ ಸಂಜೀವಿನಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ವೆಲ್ನೆಸ್ ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ. ನಮ್ಮ ಒಂದು ಪ್ರಾಡಕ್ಟ್ಸ್ಗಳ ಬಗ್ಗೆ, ನಮ್ಮ ಒಂದು ಇಂಡಸ್ಟ್ರಿಯ ವೆಲ್ನೆಸ್ ಬಗ್ಗೆ ಇವತ್ತಿಂದ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಮೊದಲನೇದಾಗಿ ವೆಲ್ನೆಸ್ ಪ್ರಾಡಕ್ಟ್ಸ್ಗಳು ಯಾಕೆ ಬೇಕು ನಮಗೆ, ವೆಲ್ನೆಸ್ ಇಂಡಸ್ಟ್ರಿ ಯಾಕೆ ಬೇಕು, ವೆಲ್ನೆಸ್ ಪ್ರಾಡಕ್ಟ್ಸ್ ಯಾಕೆ ಬೇಕು ನಮಗೆ, ಯಾಕೆ ಅವಶ್ಯಕತೆ ಇದೆ. ರಿಯಲಿ ಫ್ರೆಂಡ್ಸ್, ಇವತ್ತೇನು ನಾವೆಲ್ಲ ಆಲ್ರೆಡಿ ನಾವು ದೇಹದ ಬಗ್ಗೆ ತಿಳ್ಕೊಂಡಿದ್ದೀವಿ, ಸ್ಟಡಿ ಮಾಡಿದ್ದೀವಿ. ನಮ್ಮ ದೇಹದ ರಚನೆಯ ಮೂಲ ಏನಂತಂದರೆ ಜೀವಕೋಶ, ಸೆಲ್ಸ್ ಅಂತೇಳಿ ಕರಿತೀವಿ. ಅದಕ್ಕೆ ಮೇಯ್ನಾಗಿ ಬೇಕಾಗಿರತಕ್ಕಂಥ ಫುಡ್ ಬಂದು ನ್ಯೂಟ್ರಿಷನ್ಸು, ಪೋಷಕಾಂಶಗಳು ಬೇಕು. ನಾವು ದಿನನಿತ್ಯ ನಾವು ಆಕ್ಟಿವ್ ಆಗಿರಬೇಕು, ನಾವು ಆರೋಗ್ಯವಾಗಿರ್ಬೇಕಂತಂದರೆ ಆ ಒಂದು ಪೋಷಕಾಂಶಯುಕ್ತ ಪೌಷ್ಟಿಕ ಆಹಾರ ಅಂತ ಏನು ಕರಿತೀವಿ, ಆ ಪೌಷ್ಟಿಕ ಆಹಾರನ ನಾವು ದೇಹಕ್ಕೆ ಕೊಡ್ತಾ ಹೋದರೆ ನಮ್ಮ ಒಂದು ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಚೆನ್ನಾಗಿ ನಡೀತಾ ನಾವು ಆರೋಗ್ಯವಾಗಿರ್ತೀವಿ. ಆದರೆ ನಾವಿವತ್ತೇನು ಸೇವಿಸ್ತಾ ಇದ್ದೀವಿ ಆಹಾರ, ಅದರಲ್ಲಿ ಎಲ್ಲ ಒಂದು ಅಂಶಗಳು ನಾವು ತಿಳ್ಕೊಂಡಿದ್ದೀವಿ. ಸೆಲ್ಗಳಿಗೆ ಬೇಕಾದಂಥ ಬೇಸಿಕ್ ಫುಡ್ ಅಥವಾ ಮೇಯ್ನ್ ಕಾಂಪೊನೆಂಟ್ಸ್ ಏನು ಅಂತೇಳಿ, ಪ್ರೋಟೀನ್ಸ್ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು, ಲಿಪಿಡ್ಸ್ ಬೇಕು, ಅಂದರೆ ಫ್ಯಾಟ್ಸು, ವಾಟರು, ಇದೆಲ್ಲ ಬೇಕು. ನಾವು ತಿಂತಾ ಇರ್ತಕ್ಕಂಥ ಆಹಾರದಲ್ಲಿ ಅದು ಸಮ ಪ್ರಮಾಣದಲ್ಲಿ, ಸಮತೋಲನ ಆಹಾರ ಅಂತೇಳಿ ಕರಿತೀವಿ. ಅದು ಸರಿಯಾಗಿ ಸಿಕ್ಕಿದ್ರೆ ಖಂಡಿತ ನಾನು ಆರೋಗ್ಯವಾಗಿರ್ತೀನಿ. ಆದರೆ ನನ್ನ ಆಹಾರದಲ್ಲಿ ಅದೆಲ್ಲ ಸಿಗ್ತಿದೆಯಾ, ಅದೆಲ್ಲ ಸಿಗ್ದಂಥ ಕಾಲದಲ್ಲಿ, ಅಥವಾ ಅದೆಲ್ಲ ಏನು ನಮ್ಮ ದೇಹಕ್ಕೆ ಬೇಕಿರುತ್ತೆ, ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟು ಪ್ರಮಾಣ ನನಗೆ ಸಿಗದೇ ಇದ್ದಾಗ, ಅದರ ಒಂದು ಕೊರತೆಯಾದಾಗ ಆ ಒಂದು ಜೀವಕೋಶಗಳು ಅದರ ಒಂದು ಫಂಕ್ಷನ್ ಮಾಡೋದನ್ನು ಸ್ಟಾಪ್ ಮಾಡ್ತವೆ. ಯಾವ ಭಾಗದಲ್ಲಿ ಆ ಒಂದು ಜೀವಕೋಶಗಳು ಫಂಕ್ಷನ್ ಮಾಡಲ್ಲ, ಅಲ್ಲಿಂದ ನಮಗೆ ಸಮಸ್ಯೆಗಳು ಶುರುವಾಗ್ತವೆ. ಆದ್ದರಿಂದ ನಮ್ಮ ಆಹಾರದಲ್ಲಿ ಏನು ಸಿಗಬೇಕಿತ್ತು ಪೋಷಕಾಂಶಗಳು, ಅವು ಯಾವ ಪೋಷಕಾಂಶಗಳ ಪ್ರಮಾಣ ನಮಗೆ ಕಡಿಮೆ ಆಗ್ತಾ ಇದೆ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ, ಅದನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಈ ವೆಲ್ನೆಸ್ ಇಂಡಸ್ಟ್ರಿ ಮುಖಾಂತರ ಏನು ಮಾಡಿದ್ದಾರೆ, ಆ ಒಂದು ಆಹಾರ ಪದಾರ್ಥಗಳಲ್ಲಿ ಸಿಗಬೇಕಾದಂಥ ನ್ಯೂಟ್ರಿಷನ್ಸ್ಗಳನ್ನು ರೆಡಿಮೇಡ್ ಆಗಿ ನಮಗೆ ಸಪ್ಲಿಮೆಂಟ್ಸ್ ಆಗಿ ಕೊಡ್ತಾ ಇದ್ದಾರೆ. ತುಂಬ ಜನಗಳು ಕೇಳ್ತಾರೆ, ನಾನು ಯಾಕೆ ಇದನ್ನು ತಗೋಬೇಕು, ಈ ಮಾತ್ರೆ ಯಾಕೆ ತಗೋಬೇಕು, ಈ ಟಾನಿಕ್ ಯಾಕೆ ತಗೋಬೇಕು ಅಂತಾರೆ. ನಮ್ಮ ಒಂದು ವೆಲ್ನೆಸ್ ಪ್ರಾಡಕ್ಟ್ಸ್ಗಳು ಯಾವುದು ಕೂಡ ಮೆಡಿಸಿನ್ ಅಲ್ಲ, ಅವೆಲ್ಲ ಆಹಾರ ಪದಾರ್ಥಗಳೇ. ಅವೆಲ್ಲ ನಾವೇನು ಊಟ ದಿನನಿತ್ಯ ಮಾಡ್ತಾ ಇದ್ದೀವಿ, ಆ ಊಟದಲ್ಲಿ ಸಿಗಬೇಕಾದಂಥ ನ್ಯೂಟ್ರಿಷನ್ಸ್ಗಳೇ. ಅವನ್ನ ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ನೇಚರಲ್ಲಿ ಸಿಗ್ತಾ ಇರ್ತಕ್ಕಂಥ, ಪರಿಸರದಲ್ಲಿ ಸಿಗ್ತಾ ಇರ್ತಕ್ಕಂಥ ಕಾಳುಗಳು, ಧಾನ್ಯಗಳು, ಹಣ್ಣು, ತರಕಾರಿ, ಸೊಪ್ಪು, ಆಯುರ್ವೇದದ ಗಿಡಮೂಲಿಕೆಗಳು, ಇಂಥ ಒಂದು ಪದಾರ್ಥಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಆ ಒಂದು ಪೋಷಕಾಂಶಗಳನ್ನು ತೆಗೆದು ನಮಗೆ ರೆಡಿಮೇಡ್ ಫುಡ್ ಆಗಿ ಮಾತ್ರೆಗಳ ರೂಪದಲ್ಲಿ, ಪೌಡರ್ಗಳ ರೂಪದಲ್ಲಿ, ಮತ್ತು ಜ್ಯೂಸ್ಗಳ ರೂಪದಲ್ಲಿ ನಮ್ಮಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು 3 ರೀತಿ ಸಿಗುತ್ತೆ. ಪೌಡರ್ಗಳ ರೂಪದಲ್ಲಿ ಲಭ್ಯ ಇದೆ ನ್ಯೂಟ್ರಿಷನ್ಸು, ಆಲ್ಪ್ಲಾಂಟ್ ಪ್ರೋಟೀನ್ ಕ್ರಸ್ಟ್, ಮತ್ತು ಮಕ್ಕಳಿಗಾಗಿ ಸ್ಟ್ರಾಂಗ್ ಆ್ಯಂಡ್ ಸ್ಮಾರ್ಟು. ಅದೇ ರೀತಿ ಜ್ಯೂಸ್ಗಳಲ್ಲಿ ಲಭ್ಯ ಇದೆ. ನೋನಿ ಜ್ಯೂಸ್,
ಅಲೋವೆರಾ ಜ್ಯೂಸ್, ಆಮ್ಲಾ ಜ್ಯೂಸ್, ಕರೇಲಾ ಆ್ಯಂಡ್ ಜಾಮೂನ್ ಜ್ಯೂಸ್. ಮತ್ತು ಟ್ಯಾಬ್ಲೆಟ್ ರೂಪದಲ್ಲಿ ಸೊ ಸ್ಪಿರುಲಿನಾ ಇರ್ಬೋದು, ಮಲ್ಟಿವಿಟಮಿನ್, ಡಿಟಾಕ್ಸ್, ಈ ರೀತಿ ಸುಮಾರು ನ್ಯೂಟ್ರಿಷನ್ಸ್ಗಳು ನಮಗೆ ಲಭ್ಯ ಇದ್ದಾವೆ. ಸೊ ಈಗ ನಿಮಗೆಲ್ಲ ಒಂದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನಿಸುತ್ತೆ. ನಮ್ಮ ಒಂದು ವೆಲ್ನೆಸ್ ಪ್ರಾಡಕ್ಟ್ಗಳು ನಮ್ಮ ಊಟನೇ ಆಗಿರುತ್ತೆ ಹೊರತು ಅದ್ಯಾವುದು ಮೆಡಿಸಿನ್ ಅಲ್ಲ. ಸೊ ಯಾರೂ ಕೂಡ ಮತ್ತೆ ಅದನ್ನು ಸೊ ನಿಮಗೆ ಗೆಸ್ಟ್ ಕೇಳ್ಬೋದು, ಬಟ್ ನೀವಿಲ್ಲಿ ಯಾರೆಲ್ಲ ಇವತ್ತು ಮುದಿಕೇರ್ ಕನ್ಸಲ್ಟೆಂಟ್ ಇದ್ದೀರಾ, ಸೊ ನಮ್ಮ ಮೈಂಡಲ್ಲಿ ಇರಬೇಕು ನಮ್ಮ ಒಂದು ವೆಲ್ನೆಸ್ ಪ್ರಾಡಕ್ಟ್ಸ್ಗಳೆಲ್ಲ ಸೊ ನನ್ನ ಊಟ. ಸೊ ಊಟದಲ್ಲಿ ಏನು ನನಗೆ ಮಿಸ್ ಆಗಿರುತ್ತೆ ನ್ಯೂಟ್ರಿಷನ್, ಅದನ್ನು ನಾವು ಇಲ್ಲಿ ಸರಿದೂಗಿಸ್ಕೊಳ್ಳಿಕ್ಕೆ ತಗೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು. ಓಕೆ, ಸೊ ಇವತ್ತು ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ಗಳ ಮೂಲಕ ಸೊ ಇಡೀ ವೆಲ್ನೆಸ್ ಇಂಡಸ್ಟ್ರಿ ಮುಖಾಂತರ ಮೆಡಿಕಲ್ ಸೈನ್ಸಲ್ಲಿ ಆಗದೇ ಇರತಕ್ಕಂಥ ಕೆಲವೊಂದು ಚಾಲೆಂಜಸ್ಸನ್ನು ಕೂಡ ಇಲ್ಲಿ ಫೇಸ್ ಮಾಡಿದ್ದಾರೆ. ಅದನ್ನು ರಿಸಲ್ಟನ್ನು ತೆಗೆದು ಅಚೀವ್ ಮಾಡಿರ್ತಕ್ಕಂಥ ಹಿಸ್ಟ್ರಿಗಳನ್ನು ಪದೇ ಪದೇ ಟ್ರೈನಿಂಗ್ಗಳಲ್ಲಿ ಕೇಳಿದ್ದೀರಾ. ಸೊ ಅಂಥ ಒಂದು ಸೂಪರ್ಬ್ ಪ್ರಾಡಕ್ಟ್ಗಳಲ್ಲಿ ಸೊ ಇವತ್ತು ಆ ಜ್ಯೂಸಸ್ ಅಂತ ಏನು ಹೇಳಿದೆ, ಆ ಜ್ಯೂಸ್ಗಳಲ್ಲಿ ಸೊ ಎರಡನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್, ಇವತ್ತು ಯಾರು ದಯವಿಟ್ಟು ಸ್ಪೀಕರ್ಸ್ ಆನ್ ಮಾಡ್ಕೋಬೇಡಿ. ಓಕೆ, ಸೊ ಇವತ್ತು ನಮ್ಮ ಒಂದು ಸೂಪರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನೋನಿ ಜ್ಯೂಸ್ ಮತ್ತು ನೋನಿ ಟ್ಯಾಬ್ಲೆಟ್ ಮುಖಾಂತರ ಕೂಡ ಸಿಗ್ತಾ ಇದೆ. ಆ ನೋನಿ ಹಣ್ಣಿಂದ ಸಿಕ್ಕಿರ್ತಕ್ಕಂಥ ಆ ಜ್ಯೂಸ್ ಮತ್ತು ಟ್ಯಾಬ್ಲೆಟ್ಸು, ಇದರ ಒಂದು ಮಹತ್ವವನ್ನು, ಇದರ ಒಂದು ಗುಣಗಳನ್ನು, ಸೊ ಇದು ಹೇಗೆ ನಮ್ಮ ಒಂದು ದೇಹದಲ್ಲಿ ಕೆಲಸ ಮಾಡುತ್ತೆ, ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದರಿಂದ ಹೇಗೆ ನಾವು ನಮ್ಮ ಒಂದು ಆರೋಗ್ಯನ ವೃದ್ಧಿಸ್ಕೋಬೋದು ಅನ್ನೋ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ನೋನಿ ಹಣ್ಣಿನ ಬೊಟಾನಿಕಲ್ ನೇಮ್ ಅಂದರೆ ಸಸ್ಯಶಾಸ್ತ್ರದಲ್ಲಿ ನೋನಿ ಹಣ್ಣಿಗೆ ಸೊ ಏನಂತ ಹೇಳ್ತಾರೆ ಅಂತಂದರೆ ಮೊರಿಂಡ್ರಾ ಸಿಟ್ರಿಫೋಲಿಯಾ ಅಂತೇಳಿ ಕರೀತಾರೆ. ಸೊ ಇದು ಬೊಟಾನಿಕಲ್ ನೇಮ್. ಸೊ ಸೈನ್ಸಲ್ಲಿ ಸೊ ಅದರದೇ ಆದಂಥ ಒಂದು ನೇಮನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇದು ಕಾಫಿ ಬೆಳೆಗಳು ಬರ್ತಾವಲ್ಲ ಆ ಒಂದು ಫ್ಯಾಮಿಲಿಗೆ ಸೇರಿದ್ದು, ರುಬೇಸಿಯಾ ಅನ್ನೋ ಒಂದು ಫ್ಯಾಮಿಲಿಗೆ ಸೇರಿದಂಥ ಒಂದು ಬೆಳೆಯಾಗಿದೆ. ಸೊ ಈ ಹಣ್ಣು ಮೊದಲಿಗೆ ಪತ್ತೆಯಾಗಿದ್ದು ಕಂಡಿದ್ದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ. ಸೊ ಅಲ್ಲಿ ಅದು ಫಸ್ಟು ಪರಿಚಯ ಆಗುತ್ತೆ. ಅದಾದಮೇಲೆ ಸೊ ಇವಾಗ ಅದರ ಒಂದು ಮಹತ್ವ ತಿಳಿದ ಮೇಲೆ ಇಡೀ ಪ್ರಪಂಚದಾದ್ಯಂತ ಸೊ ಇದನ್ನು ಬೆಳೀತಾ ಇದ್ದಾರೆ ಮತ್ತು ಇದನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಏನಿದೆ ಇದ್ರ ಮಹತ್ವ ನೋಡ್ತಾ ಬರೋಣ. ಸೊ ಈ ಒಂದು ನೋನಿ ಹಣ್ಣನ್ನು ಸ್ಟಡಿ ಮಾಡಿದಂಥ ವ್ಯಕ್ತಿ ಸೊ ಡಾಕ್ಟರ್ ರಾಲ್ಫ್ ಅನಿಕಿ ಅಂತೇಳಿ ಅಮೇರಿಕಾದ ಸೈಂಟಿಸ್ಟ್. ಇವರು ಅಮೇರಿಕಾದಲ್ಲಿ ಪ್ರೋಟೀನ್ ಎಂಜೈಮ್ಸ್ ಸೆನ್ಸಿಟಿವಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಸೊ ಇದೇನು ಅಂತಂದರೆ ನಾವೇನಿವತ್ತು ಆಹಾರಗಳನ್ನ ಸೇವನೆ ಮಾಡ್ತೀವಿ, ಹಣ್ಣುಗಳಿರ್ಬೋದು, ತರಕಾರಿ ಇರ್ಬೋದು, ಗೆಡ್ಡೆ ಗೆಣಸಿರ್ಬೋದು, ಕಾಳುಗಳು, ಎಲ್ಲ ಧಾನ್ಯಗಳು, ಸೊ ಇವುಗಳಲ್ಲಿ ಆ ಪ್ರೋಟೀನ್ ಎಂಜೈಮ್ಸನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದು ನಮ್ಮ ದೇಹದಲ್ಲಿ ನಮ್ಮ ಜೀವಕೋಶಗಳ ಒಳಗೆ ಹೇಗೆ ಕೆಲಸ ಮಾಡ್ತವೆ, ಹೇಗೆ ನಮಗೆ ಆ ಪ್ರೋಟೀನ್ ನಮಗೆ ವರ್ಕ್ ಮಾಡಿಕೊಡುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಹೀಗೆ ಸ್ಟಡಿ ಮಾಡ್ತಾ ಒಂದು ಸಮಯದಲ್ಲಿ ಏನು ಮಾಡ್ತಾರೆ, ಒಂದು ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ತಹೇತಿ ಅನ್ನೋ ಒಂದು ದ್ವೀಪ, ಅದು ಆ ದ್ವೀಪಕ್ಕೆ ಭೇಟಿ ಕೊಡ್ತಾರೆ. ಸೊ ಅಲ್ಲಿ ಅವರಿಗೆ ಒಂದು ಅಚ್ಚರಿಯ ಸಂಗತಿ ಅಲ್ಲಿ ನೋಡ್ತಾರೆ. ಸೊ ಏನು ಅಂತಂದರೆ ಅಲ್ಲಿನ ಜನಗಳೆಲ್ಲ 100-110 ವರ್ಷ ಆದರೂ ಕೂಡ ತುಂಬ ಚೆನ್ನಾಗಿ ಜೀವನನ ಮಾಡ್ತಾ ಇರ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ಇದನ್ನು ಕೇಳಿಸ್ಕೊಳ್ಳಿ. PPT ಇದಕ್ಕೆ ತುಂಬ ಲೆಂತ್ ಆಗಿರೋದ್ರಿಂದ PPT ರೆಡಿ ಮಾಡಿಲ್ಲ. ಸಾಧ್ಯ ಆದರೆ ನೆಕ್ಸ್ಟ್ ನಿಮಗೆ ಅದನ್ನು PPTನೂ ಕೂಡ ಪ್ರಯತ್ನ ಮಾಡ್ತೀವಿ. ಸೊ ಕೇಳಿಸ್ಕೊಳ್ಳಿ, ಪಾಯಿಂಟ್ಸನ್ನು ನೋಟ್ಔಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೊಂಡ್ರೆ ಸಾಕು. ನೋನಿ ಬಗ್ಗೆ ಎಲ್ರಿಗೂ ಸಾಧಾರಣವಾಗಿ ಗೊತ್ತಿದೆ. ಸೊ ವೈಜ್ಞಾನಿಕವಾಗಿ ತಿಳ್ಕೊಂಡು ಹೋಗೋಣ. ಓಕೆ, ಆ ತಹೇತಿ ಅನ್ನೋ ಒಂದು ಪ್ರದೇಶದಲ್ಲಿ 100-110 ವರ್ಷ ಜನಗಳು ಬದುಕ್ತಾ ಇರ್ತಾರೆ. ಸೊ ಈ ವ್ಯಕ್ತಿಗೆ ಕುತೂಹಲ ಮೂಡುತ್ತೆ, ಜೊತೆಗೆ ಆರೋಗ್ಯವಾಗಿರ್ತಾರೆ. ಸೊ ಹೇಗೆ ಇವರು ಇಷ್ಟು ಆರೋಗ್ಯವಾಗಿ ಇಷ್ಟು ದೀರ್ಘಕಾಲ ಬದುಕಿದ್ದಾರೆ ಅಂತೇಳಿ ಸೊ ಅಲ್ಲಿನ ಒಂದು ನೇಚರಲ್ಲಿ ಏನೇನು ಅವರ ಒಂದು ಆಹಾರ ಪದ್ಧತಿ ಇದೆ ಚೆಕ್ ಮಾಡ್ತಾ ಇರ್ತಾರೆ. ಯಾಕಂದರೆ ಇವ್ರು ಹೋಗಿರ್ತಕ್ಕಂಥದ್ದೇ ಸೊ ಆಹಾರ ಪದಾರ್ಥಗಳಲ್ಲಿ ಸಿಗ್ತಕ್ಕಂಥ ಪ್ರೋಟೀನ್ ಎಂಜೈಮ್ಸ್ ಸೆನ್ಸಿಟಿವಿಟಿ ಮೇಲೆ ರಿಸರ್ಚ್ ಮಾಡಿಕೊಂಡೇ ಹೋಗಿರ್ತಾರೆ. ಆದ್ದರಿಂದ ಆ ಒಂದು ಕುತೂಹಲ.
ಇವರು ಎಲ್ಲ ಕ್ರಾಪ್ಸ್ ಇರ್ಬೋದು, ಫ್ರೂಟ್ ಇರ್ಬೋದು, ತರಕಾರಿ ಇರ್ಬೋದು, ಎಲ್ಲನೂ ಸ್ಟಡಿ ಮಾಡಿರ್ತಾರೆ, ಅಮೇರಿಕಾದಲ್ಲೇ ನೋಡಿರ್ತಾರೆ. ಬಟ್ ಈ ಒಂದು ಪ್ರದೇಶದಲ್ಲಿ ವಿಶೇಷವಾಗಿ ಸೊ ನೋನಿ ಹಣ್ಣು ಪ್ರತಿಯೊಬ್ಬರ ದಿನನಿತ್ಯದ ಆಹಾರದಲ್ಲಿ ಬಳಸ್ತಾ ಇರ್ತಾರೆ. ಸೊ ಆದ್ದರಿಂದ ಅವರ ಒಂದು ಆಯಸ್ಸು, ಅವರ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಈ ದ್ವೀಪ ಸುಮಾರು 150 ವರ್ಷಗಳ ಕಾಲ ಹೊರ ಪ್ರಪಂಚದಿಂದ ಸೊ ದೂರ ಉಳಿದ್ಬಿಟ್ಟಿರುತ್ತೆ, ಅಂದರೆ ಸಂಪರ್ಕ ಕಳೆದುಕೊಂಡಿರುತ್ತೆ, ಅಷ್ಟು ಹಿಂದೆ ಉಳಿದಿರುತ್ತೆ. ಅಂಥ ಒಂದು ದ್ವೀಪದಲ್ಲಿ ಇವರು ರಿಸರ್ಚಿಗೆ ಹೋಗಿರ್ತಾರೆ. ಸೊ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ, ಈ ಒಂದು ನೋನಿ ಹಣ್ಣಿನ ಮೇಲೆ ಕುತೂಹಲ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಬೇರೆದೆಲ್ಲ ಸ್ಟಡಿ ಮಾಡಿದ್ರು, ನೋಡಿದ್ರು, ಈ ನೋನಿ ಹಣ್ಣು ಅವರಿಗೆ ಹೊಸದಾಗಿ ಕಾಣುತ್ತೆ. ಸೊ ಇದೇನಿರ್ಬೋದು, ಇದರಲ್ಲಿ ಏನಿರ್ಬೋದು ಅಂತ ರಿಸರ್ಚ್ ಮಾಡ್ತಾ ಆಸಕ್ತಿ ಹೆಚ್ಚಿಸ್ಕೊಂಡು ರಿಸರ್ಚ್ ಮಾಡ್ತಾ ಹೋದಾಗ ಸೊ ಮೊದಲನೇದಾಗಿ ಅವರಿಗೆ ಅದರಲ್ಲಿ ಕಂಡುಕೊಂಡಿದ್ದು ಪ್ರೋಜೆರಾನಿನ್ ಅನ್ನೋ ಒಂದು ಪ್ರೋಟೀನ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಅವ್ರಿಗೆ ಪ್ರೋಜೆರಾನಿನ್ ಅನ್ನೋ ಒಂದು ಪ್ರೋಟೀನ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಈ ಒಂದು ಪ್ರೋಟೀನ್ ಏನು ಮಾಡುತ್ತೆ ಅಂತಂದರೆ, ಸೊ ಈ ಒಂದು ಪ್ರೋಟೀನ್ನ ವಿಶೇಷ ಏನು ಅಂತಂದರೆ, ಸೊ ಈ ಒಂದು ಪ್ರೋಟೀನ್ ಮುಖಾಂತರ ಅವರು 2 ವಿಚಾರಗಳನ್ನು ತಿಳ್ಕೋತಾರೆ, 2 ವಿಚಾರಗಳನ್ನು ಪ್ರಪಂಚಕ್ಕೆ ಸಾರ್ತಾರೆ. ಸೊ ಮೊದಲನೆಯದು, ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳು, ಸೊ ನಾವು ಆಲ್ರೆಡಿ ಬೇಸಿಕ್ಸಲ್ಲಿ ಓದಿದ್ದೀವಿ. ಯಾಕೆ ನಾವು ಬೇಸಿಕ್ಸ್ ಕೊಟ್ಟಿದ್ದಂದರೆ ಇದೇ ಉದ್ದೇಶಕ್ಕೆ, ನಾಳೆ ದಿನ ಪ್ರಾಡಕ್ಟ್ಗಳಲ್ಲಿ ಅಲ್ಲಲ್ಲಿ ನಮ್ಮ ಒಂದು ದೇಹದ ಅಂಗಗಳು ಅಥವಾ ದೇಹದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ಬೇಸಿಕ್ಸ್ ಗೊತ್ತಿದ್ರೆ ಇದು ಗೊತ್ತಾಗುತ್ತೆ. ನಮ್ಮ ದೇಹ ಇವತ್ತು 200 ವಿವಿಧ ಬಗೆಯ ಜೀವಕೋಶಗಳಿಂದ, ಸೊ 100 ಟ್ರಿಲಿಯನ್ಗೂ ಅಧಿಕ ಜೀವಕೋಶಗಳಿಂದ ನಮ್ಮ ದೇಹ ರಚನೆಯಾಗಿದೆ. ಸೊ ನಮ್ಮ ಕೂದಲಿರ್ಬೋದು, ಸ್ಕಿನ್ ಇರ್ಬೋದು, ನನ್ನ ಹೃದಯ ಇರ್ಬೋದು, ಚರ್ಮ ಇರ್ಬೋದು, ಮೂಳೆಗಳಿರ್ಬೋದು, ಪ್ರತಿಯೊಂದು ಜೀವಕೋಶಗಳಲ್ಲೂ ಸೊ ಈ ಒಂದು ಪ್ರೋಜೆರಾನಿನ್ ಅನ್ನೋ ಒಂದು ಪ್ರೋಟೀನ್ ಏನಿದೆ ಎಲ್ಲ ಜೀವಕೋಶಗಳಿಗೂ ಎಂಟರ್ ಆಗುತ್ತೆ. ಸೊ ಇದು ಮೆಡಿಕಲ್ ಸೈನ್ಸಲ್ಲೇ ಒಂದು ಅಚ್ಚರಿಯ ಸಂಗತಿಯಾಗಿದೆ. ಯಾಕೆ ಅಂತಂದರೆ ಪ್ರತಿಯೊಂದು ಆಹಾರ ಪದಾರ್ಥಗಳಿಗೂ ಕೂಡ ಲಿಮಿಟೆಡ್ ಸೈಟ್ ಆಫ್ ಆಕ್ಷನ್ ಅಂತೇಳಿ ಕರಿತೀವಿ. ಸೊ ಅಂದರೆ ಇಂತಿಷ್ಟೇ ಭಾಗಕ್ಕೆ ಇಂತಿಷ್ಟೇ ಪ್ರಮಾಣದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಗುರಿ ಇದೆ. ಸೊ ಇದಕ್ಕೆ ನಾವು ಆಡು ಭಾಷೆಯಲ್ಲಿ ಎಕ್ಸಾಂಪಲ್ ಕೊಡೋದಾದರೆ, ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ನಮ್ಮ ಇದರಲ್ಲಿ ಹೊರಗಡೆ ನಮ್ಮ ಒಂದು ನೆಟ್ವರ್ಕಲ್ಲಿ ಏನು, ಸೊ ಇಂಥ ಒಂದು ಪದಾರ್ಥ ತಿಂದರೆ ಇದು ಕಣ್ಗೊಳ್ಳೇದು, ಇದು ಹೃದಯಕ್ಕೊಳ್ಳೇದು, ಇದು ರಕ್ತಕ್ಕೊಳ್ಳೇದು ಅಂತ ಹೇಳ್ತಾ ಇರ್ತಾರೆ. ಸೊ ಯಾಕೆ ಅಂದರೆ ಆ ಒಂದು ಪದಾರ್ಥ ಬಂದು ಸೊ ಆ ಒಂದು ಭಾಗಕ್ಕೆ ಮಾತ್ರ ಹೆಚ್ಚಿನದಾಗಿ ಒಂದು ಅಂಶಗಳನ್ನು, ನ್ಯೂಟ್ರಿಷನ್ಸ್ಗಳನ್ನು ತಲುಪಿಸುತ್ತೆ. ಬಟ್ ಇದರ ಒಂದು ವಿಶೇಷ ಏನಂತಂದರೆ ನಮ್ಮ ದೇಹಕ್ಕೆ ಎಲ್ಲ ಜೀವಕೋಶಗಳಿಗೂ ಕೂಡ ಸೊ ಎಂಟರ್ ಆಗುತ್ತೆ. ಆದ್ದರಿಂದ ಇದನ್ನು ಸೊ ಒಂದು ಸೂಪರ್ ಫುಡ್, ಯೂನಿಕ್ ಫುಡ್ ಅಂತೇಳಿ ಕರಿಬೋದು. ಈ ಒಂದು ಸಂಗತಿ ಯಾವಾಗ ಇವರು ರಿಸರ್ಚ್ ಮಾಡಿ ಕಂಡುಕೋತಾರೆ, ಸೊ ಪ್ರಪಂಚಕ್ಕೆ ತಿಳಿಸ್ತಾರೆ. ಸೊ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೋತಾರೆ, ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೋತಾರೆ, ಮತ್ತು ಮೆಡಿಕಲ್ ಸೈನ್ಸಲ್ಲಿ ಕೂಡ ಇವರು ಸೈಂಟಿಸ್ಟ್ ಆಗಿ ಗುರುತಿಸ್ಕೋತಾರೆ. ಒಳ್ಳೆ ಪ್ರಶಂಸೆ ಸಿಗುತ್ತೆ ಇವ್ರಿಗೆ. ಸೊ ನಂತರ ಈ ಒಂದು ಪ್ರೋಜೆರಾನಿನ್ ನೋನಿಯಲ್ಲಿ ಎಷ್ಟು ಸಿಗುತ್ತೆ, ನೋನಿ ಬಿಟ್ಟರೆ ಬೇರೆ ಯಾವ ಆಹಾರ ಪದಾರ್ಥಗಳಲ್ಲೂ ಇದು ಇಲ್ಲ. ಸೊ ಒಂದೇ ಒಂದರಲ್ಲಿ ಅಂದರೆ ಪೈನಾಪಲಲ್ಲಿ ಇದಿದೆ. ಸೊ ಎಷ್ಟಿದೆ ಅಂತಂದರೆ, ನಾವೇನು ಒಂದು ದಿನಕ್ಕೆ ನೋನಿನ ಕನ್ಸ್ಯೂಮ್ ಮಾಡ್ತೀವಿ, ಸೊ 20-25 ml, 20 to 30 ml 2 ಟೈಮ್ ನಾವೇನು ಒಂದು ದಿನಕ್ಕೆ ಸೇವಿಸಿದ್ರೆ ನಮಗೆ ಈ ಒಂದು ಪ್ರೋಟೀನ್ ಎನ್ಸೈಮ್ ಸಿಗುತ್ತೆ ನಮ್ಮ ದೇಹಕ್ಕೆ. ಅಷ್ಟು ಸಿಗಬೇಕು ಪೈನಾಪಲಲ್ಲಿ ಅಂತಂದರೆ ನಾವು 1 ಲಾರಿ ಪೈನಾಪಲನ್ನು ದಿನಕ್ಕೆ ತಿನ್ನಬೇಕಾಗತ್ತೆ. ಅದು ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಆದ್ದರಿಂದ ಸೊ ಈ ಒಂದು ಪ್ರೋಜೆರಾನಿನ್ ಅನ್ನೋ ಒಂದು ಅಂಶ ಸೊ ನೋನಿಯಲ್ಲಿ ಯಥೇಚ್ಛವಾಗಿರೋದ್ರಿಂದ ಸೊ ನಮ್ಮ ಎಲ್ಲ ಜೀವಕೋಶಗಳಿಗೂ ಅದು ಎಂಟರ್ ಆಗೋದ್ರಿಂದ ಸೊ ಇದು ನಮಗೆ ಹೇಗೆಲ್ಲ ಮುಂದೆ ಕೆಲಸ ಮಾಡುತ್ತೆ ನೋಡ್ಕೊಂಡು ಹೋಗೋಣ. ಸೊ 2ನೇ ಅಂಶನ ಇವರು ಕಂಡುಹಿಡಿತಾರೆ. ಸೊ ಈ ಒಂದು 2ನೇದನ್ನು ತಿಳಿಸಿದಾಗ ಸೊ ಇದನ್ನು ಪ್ರಪಂಚ ನಂಬೋದಿರಲಿ, ಸೊ ಇವರ ಒಂದು ಸಂಶೋಧನೆ ಬಗ್ಗೆ ನಂಬಲಿಕ್ಕಾಗಲ್ಲ, ಅಷ್ಟು ಒಂದು ಶಾಕ್ ಆಗ್ತಾರೆ. ಸೊ ಏನದು 2ನೇದು ಅಂತಂದರೆ, ಜೀವಕೋಶಗಳು ಏನು ಹಾಳಾಗಿರುತ್ತೆ ಆಲ್ರೆಡಿ, ಆ ಹಾಳಾಗಿರ್ತಕ್ಕಂಥ ಜೀವಕೋಶಗಳನ್ನು ಮತ್ತೆ ಅದು ಸರಿ ಮಾಡುತ್ತೆ. ಸೊ ಇದು ಇಡೀ ಪ್ರಪಂಚದಲ್ಲಿ, ಇಡೀ ಸೃಷ್ಟಿಯಲ್ಲಿ ಎಲ್ಲಿ ಕೂಡ ಸಾಧ್ಯನೇ ಇಲ್ಲ. ಯಾವ ಒಂದು ಈ ರೀತಿ ಜೀವಕೋಶವನ್ನು ಹಾಳಾಗಿರೋದನ್ನು ರೆಡಿ ಮಾಡಲಿಕ್ಕೆ ಮೆಡಿಸಿನ್ನು ಇಲ್ಲ, ಮಾತ್ರೆನೂ ಇಲ್ಲ, ಇಂಜೆಕ್ಷನ್ನು ಇಲ್ಲ, ಯಾವುದೇ ರೀತಿ ಟಾನಿಕ್ಸ್ ಇಲ್ಲ. ಆದರೆ ಸೃಷ್ಟಿಯ ಒಂದು ಅದ್ಭುತ ಕೊಡುಗೆ ಅಂತ ಹೇಳ್ಬೋದು ಇವತ್ತು ಮಾನವ ಕುಲಕ್ಕೆ. ಸೊ ನೋನಿ ಹಣ್ಣಿನ ರಸವನ್ನು ಸೇವಿಸ್ತಾ ಬಂದರೆ
ಸೊ ನಮ್ಮ ಹಾಳಾಗಿರ್ತಕ್ಕಂಥ ಜೀವಕೋಶ ಸೊ ಮತ್ತೆ ಅದು ಸರಿ ಹೋಗುತ್ತೆ. ಜೀವಕೋಶ ಎರಡು ರೀತಿ ಹಾಳಾಗುತ್ತೆ. ಸೊ ಒಂದು ಫಂಕ್ಷನಲ್ ಡ್ಯಾಮೇಜ್ ಅಂತ ಕರಿತೀವಿ, ಇನ್ನೊಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂತ ಕರಿತೀವಿ. ಸೊ ಜೀವಕೋಶ ನಮಗೆ ಈ ರೀತಿ ರೌಂಡ್ ಆಗಿರುತ್ತೆ, ಕಾಣ್ತಿದ್ಯಾ? ಓಕೆ, ನೋ ಪ್ರಾಬ್ಲಮ್. ಸೊ ನಾನು ನಿಮಗೆ ರೌಂಡಾಗಿ ಫುಟ್ಬಾಲ್ ರೀತಿ ಇರುತ್ತೆ. ಸೊ ಅದು ಹಾಳಾದಾಗ ಏನಾಗುತ್ತೆ, ಸ್ಟ್ರಕ್ಚರಲಿ ಡ್ಯಾಮೇಜ್ ಅಂದರೆ ಅದು ರೌಂಡಾಗಿ ಏನು ದುಂಡಾಗಿರಬೇಕು ಅದು ಹಾಳಾಗ್ಬಿಡುತ್ತೆ, ಶೇಪ್ ಔಟ್ ಆಗುತ್ತೆ. ಅದನ್ನು ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂತ ಕರಿತೀವಿ. ಸೊ ಇನ್ನೊಂದು ಫಂಕ್ಷನಲ್ ಡ್ಯಾಮೇಜ್, ಜೀವಕೋಶ ಶೇಪ್ ಇರುತ್ತೆ ಬಟ್ ಅದೇನು ಕಾರ್ಯನಿರ್ವಹಿಸಬೇಕು ಮಾಡ್ತಾ ಇರಲ್ಲ. ಈ ಒಂದು ನೋನಿಯನ್ನು ನಾವು ದಿನನಿತ್ಯ ಸೇವಿಸ್ತಾ ಬಂದರೆ ಆ ಎರಡೂ ಫಂಕ್ಷನನ್ನು ಅದು ಸರಿ ಮಾಡಿ ನಾರ್ಮಲ್ ಸ್ಥಿತಿಗೆ ತಂದು ಕೊಡುತ್ತೆ. ಅದರಿಂದ ನಮ್ಮ ದೇಹದ ಜೀವಕೋಶಗಳು ರೆಜುನುವೇಟ್ ಆಗುತ್ತೆ, ಜೀವಕೋಶಗಳ ಉತ್ಪಾದನೆ ಚೆನ್ನಾಗಾಗತ್ತೆ ಅಂತ ನಾವು ನೋನಿ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತೀವಿ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಿದಾಗ, ಇದನ್ನು ಪ್ರಪಂಚಕ್ಕೆ ಸಂಶೋಧನೆ ಮಾಡಿಕೊಟ್ಟಾಗ ಪ್ರಪಂಚ ನಿಬ್ಬೆರಗಾಗುತ್ತೆ. ಸೊ ಈ ಒಂದು ವ್ಯಕ್ತಿ ಬಗ್ಗೆ ತುಂಬ ಒಂದು ಹೆಚ್ಚು ಪ್ರಶಂಸೆಗೆ ಒಳಗಾಗ್ತಾರೆ ಇವರು. ಮತ್ತು ಇವರಿಗೆ ಒಂದು ವರ್ಲ್ಡ್ ಫೆಡರೇಷನ್ ಆಫ್ ಡಯಟಿಸ್ಟ್ ಅಂತೇಳಿ ಅಂತಾರಾಷ್ಟ್ರೀಯ ಆಹಾರ ತಜ್ಞರ ಸಮೂಹ ಇದೆ. ಸೊ ಅವರೆಲ್ಲ ಇದನ್ನು ಗುರುತಿಸ್ಬಿಟ್ಟು ಇವರಿಗೊಂದು ದೊಡ್ಡ ಸನ್ಮಾನ ಮಾಡಬೇಕಂತೇಳಿ ಡಿಸೈಡ್ ಮಾಡ್ತಾರೆ. ಆದರೆ ಇವರ ಒಂದು ಸಂಶೋಧನೆ ಅಳತೆಗೆ ಮೀರಿದ್ದು. ಇವರ ಶಿಷ್ಯಂದರು ನೆಕ್ಸ್ಟು ಇದೇ ಒಂದು ನೋನಿ ಮೇಲೆ ರಿಸರ್ಚ್ ಮಾಡಿ ಇನ್ನೊಂದು ಅಂಶನ ಕಂಡುಹಿಡಿತಾರೆ. ಇವರ ಶಿಷ್ಯಂದರು ನೊಬೆಲ್ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ಅಂದರೆ ಇವತ್ತು ನಾವು ನೀವೆಲ್ಲ ಏನು ನಮ್ಮ ಕೈಯಲ್ಲಿ ಇವತ್ತು ಒಂದು ನೋನಿ ಜ್ಯೂಸ್ ಇದೆ, ಈ ನೋನಿ ಜ್ಯೂಸ್ ಸಾಮಾನ್ಯವಾದದ್ದಲ್ಲ. ಸೊ ಅದ್ಭುತವಾದ ಕೊಡುಗೆ. ಸೊ ಇವತ್ತು ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ರಿಸರ್ಚಬಲ್ ಪ್ರಾಡಕ್ಟ್ ಇದು. ಒಬ್ಬ ವ್ಯಕ್ತಿಯನ್ನು ವಿಶ್ವದ ಅಗ್ರಗಣ್ಯ ಸೈಂಟಿಸ್ಟ್ ಆಗಿ ಮಾಡಿದಂಥ ಒಂದು ಪ್ರಾಡಕ್ಟು. ಇಂಥ ಒಂದು ಸೂಪರ್ ಪ್ರಾಡಕ್ಟ್ ನಿಮ್ಮ ಕೈಯಲ್ಲಿದೆ ಅಂತಂದರೆ ನಾವು ನೀವೆಲ್ಲರೂ ಕೂಡ ಎಷ್ಟು ಗ್ರೇಟ್ ಅಂತೇಳಿ ತಿಳ್ಕೊಳ್ಳಿ. ಅಂಥ ಒಂದು ಸೂಪರ್ ಪ್ರಾಡಕ್ಟ್ ಇವತ್ತು ನನ್ನ ಸಂಸ್ಥೆ ಮೋದಿಕೇರ್ ಸಂಸ್ಥೆ ನಮಗೆಲ್ಲ ಕೊಟ್ಟಿದೆ, ನಮಗೆಲ್ಲ ಬಳಕೆ ಮಾಡಲಿಕ್ಕೆ ಕೊಟ್ಟಿದೆ ಅಂತಂದರೆ ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ಹೇಳ್ಬೋದು. ಓಕೆ, ಸೊ ಈ ಒಂದು ನೋನಿ ಹಣ್ಣಿನ ಬಗ್ಗೆ 45 ದೇಶಗಳಲ್ಲಿ 64 ಯೂನಿವರ್ಸಿಟಿಗಳಲ್ಲಿ ಸಂಶೋಧನೆ ಆಗಿದೆ, ಇನ್ನೂ ನಡೀತಾನೇ ಇದೆ. ಸೊ ಅಷ್ಟು ಒಂದು ಸುಮಾರು 154ಕ್ಕೂ ಅಧಿಕ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಪ್ರಪಂಚದ ಒಂದು ಸೂಪರ್ ಫುಡ್ ಅಂತ ಹೇಳ್ಬೋದು. ಸೊ ಒಂದಲ್ಲ ಎರಡಲ್ಲ, 150ಕ್ಕೂ ಅಧಿಕ ನ್ಯೂಟ್ರಿಷನ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಫುಡ್ ಅಂತ ಹೇಳ್ಬೋದು. ಸೊ ಈ ಒಂದು ನೋನಿ ನಮಗೆ ಕೆಲಸ ಮಾಡ್ತವೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೈಜ್ಞಾನಿಕವಾಗಿ. ಸೊ ನಾವು ಪ್ರತಿಯೊಂದು ಏನು ನಾವು ಈಗ ಗೆಸ್ಟ್ಗಳನ್ನು ಭೇಟಿ ಆಗ್ತೀವಿ ಅಥವಾ ಯಾರು ನಮ್ಮನ್ನು ಸಂಪರ್ಕಿಸ್ತಾರೆ ಏನೋ ಒಂದು ಸಮಸ್ಯೆಗಳಿಗೆ, ಆರೋಗ್ಯದ ಸಮಸ್ಯೆಗಳಿಗೆ, ಅವ್ರು ಏನು ಮೆಡಿಕೇಷನ್ ಅಂದರೆ ಏನನ್ನ ಔಷಧಿಗಳನ್ನು ತಗೋತಾ ಇರ್ತಾರೆ ಅದ್ರ ಜೊತೆ ನೋನಿಯನ್ನು ಬಳಸಿ ಅಂತ ಹೇಳ್ತೀವಿ ನಾವು. ನಮ್ಮ ಏನು ನ್ಯೂಟ್ರಿಷನ್ಸನ್ನು ಸಜೆಸ್ಟ್ ಮಾಡ್ತೀವಿ ಎಲ್ಲೂ ಕೂಡ ನಾವು ಅವರ ಒಂದು ಮೆಡಿಸಿನ್ಸನ್ನ ಸ್ಟಾಪ್ ಮಾಡಿ ಅಂತ ಹೇಳಲ್ಲ. ಆ ಒಂದು ಮೆಡಿಸಿನ್ಗಳ ಜೊತೆನೇ ಇದನ್ನೂ ಕೂಡ ಬಳಸ್ಕೊಂಡು ಹೋಗಿ ನಿಮಗೆ ಬಳಸ್ತಾ ಮುಂದಿನ ದಿನಗಳಲ್ಲಿ ನೀವು ಸರಿ ಹೋಗ್ಬೋದು. ಆಗ ಬೇಕಿದ್ರೆ ಮೆಡಿಸಿನನ್ನು ನೀವು ಸ್ಟಾಪ್ ಮಾಡ್ಬೋದು ಅಂತೇಳಿ ಹೇಳಿರ್ತೀವಿ. ಸೊ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ ಹೇಗೆ ನಮ್ಮ ಒಂದು ನೋನಿ ಅವರಿಗೆ ಆ ಒಂದು ಆರೋಗ್ಯ ವೃದ್ಧಿಸಲಿಕ್ಕೆ ಕೆಲಸ ಮಾಡುತ್ತೆ ಅಂತೇಳಿ. ಸೊ ಔಷಧಿ ಜೊತೆ ನೋನಿಯನ್ನು ಬಳಸಿದಾಗ ನಮ್ಮ ಒಂದು ಔಷಧಿಗಳು ಏನು ಕೆಲಸ ಮಾಡಬೇಕು ದೇಹದೊಳಗಡೆ ಹೋಗಿ ನಮ್ಮ ಜೀವಕೋಶಗಳು ಡ್ಯಾಮೇಜ್ ಆಗಿ, ಮೂಲ ಕಾರಣನೇ ನಮಗೆ ಕಾಯಿಲೆಗಳು ಬರಲಿಕ್ಕೆ ಜೀವಕೋಶ ಅಂತ ಹೇಳಿದ್ದೀನಿ. ಆ ಜೀವಕೋಶಗಳು ಡ್ಯಾಮೇಜ್ ಆಗಿದ್ದಾಗ ನಮಗೆ ಯಾವುದೋ ಒಂದು ಸಮಸ್ಯೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವೆಂಥ ಫುಡ್ ಕೊಟ್ರು, ಎಂಥ ಔಷಧಿ ಕೊಟ್ರು ಆ ಜೀವಕೋಶಗಳೇ ಅದನ್ನು ಬಳಸ್ಕೊಂಡು ದೇಹಕ್ಕೆ ಆ ಒಂದು ಏನು ಸಮಸ್ಯೆ ಆಗಿದೆ ಅದನ್ನು ಪರಿಹಾರ ಕೊಡಬೇಕು. ಅಂದರೆ ನಮ್ಮ ಔಷಧಿಗಳನ್ನು ಕೂಡ ಸರಿಯಾಗಿ ಬಳಸ್ಕೊಳ್ಳಿಕ್ಕಾಗ್ತಿರಲ್ಲ. ಅದ್ರ ಜೊತೆಯಲ್ಲಿ ನೋನಿಯನ್ನು ಕೊಟ್ಟಾಗ ನೋನಿ ಏನು ಮಾಡುತ್ತೆ, ಬೇಸಿಕಲಿ ಆ ಒಂದು ಜೀವಕೋಶಗಳನ್ನು ಚೆನ್ನಾಗಿ ಮಾಡುತ್ತೆ. ಆ ಜೀವಕೋಶಗಳು ಚೆನ್ನಾಗಾಗ್ತಾ ಹೋದಾಗ ಆ ಔಷಧಿಯನ್ನು ಹೆಚ್ಚು ಎಫಿಷಿಯನ್ಸಿಯಾಗಿ ಬಳಸ್ಕೊಳ್ಳುತ್ತೆ. ಆವಾಗ ನಾವು ಬೇಗನೆ ಆ ಒಂದು ಕಾಯಿಲೆಯಿಂದ ಆಚೆ ಬರ್ಬೋದು. ನಂತರದಲ್ಲಿ ನಮ್ಮ ದೇಹದಲ್ಲಿ ಒಳಗಡೆಯಿಂದ ಮೆಡಿಸಿನ್ಗಳು, ಬರೀ ಮೆಡಿಸಿನ್ ಕೊಟ್ಟಾಗ ಏನಾಗುತ್ತೆ, ಕೇವಲ ತಾತ್ಕಾಲಿಕ ಪರಿಹಾರ ಸಿಗುತ್ತೆ.
ಬಟ್ ನಮ್ಮ ನೋನಿಯನ್ನು ಜೊತೆಯಲ್ಲಿ ಕೊಟ್ಟಾಗ ಏನು ಮಾಡುತ್ತೆ, ಒಳಗಡೆ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಸೆಲ್ಯುಲಾರ್ ಡ್ಯಾಮೇಜನ್ನು ಅದು ಸರಿ ಮಾಡುತ್ತೆ. ಆ ನಂತರದಲ್ಲಿ ಅವರು ಮುಂದೆಗಡೆ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಅವರ ಒಂದು ಮೆಡಿಷನಿಂದ ಅವರು ಆಚೆ ಬರ್ಬೋದು. ಪೂರ್ತಿ ಹುಷಾರಾಗ್ಬೋದು. ಇದು ನಮ್ಮ ನೋನಿ ಅವರಿಗೆ ಕೆಲಸ ಮಾಡಿಕೊಡ್ತಕ್ಕಂಥ ಒಂದು ಗುಣ ಆಗಿದೆ. ಈ ಆ ಒಂದು ಸಮಸ್ಯೆಗಳ ಜೊತೆಗೆ ಅವರ ಒಂದು ಮೆಡಿಸಿನ್ಸ್ ಜೊತೆಗೆ ನಮ್ಮ ನೋನಿಯನ್ನು ಏನು ಸಜೆಸ್ಟ್ ಮಾಡ್ತೀವಿ, ಇದನ್ನು ಅಡ್ಜುಯೆಂಟ್ರಿ ಥೆರಪಿ ಅಂತೇಳಿ ಕರಿತೀವಿ, ಪ್ರಿಸ್ಕ್ರಿಪ್ಷನ್ ಅಂತೇಳಿ ಕರಿತೀವಿ. ಡಾಕ್ಟರ್ಗಳೇನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಅದ್ರ ಜೊತೆಗೆ ನಾವು ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು, ಅದನ್ನು ಚೆನ್ನಾಗಿ ಕಾರ್ಯನಿರ್ವಹಿಸಿ ಬೇಗ ಗುಣಮುಖರಾಗಲಿಕ್ಕೆ ಪ್ರಿಸ್ಕ್ರಿಪ್ಷನ್ ಅಂತೇಳಿ ಕೂಡ ನೋನಿಯನ್ನು ನಾವು ರೆಫರ್ ಮಾಡ್ಬೋದು. ಹಾಗೆ ಮೆಡಿಕಲಿ ಪ್ರೂವ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಸುಮಾರು ಒಂದು ಪ್ರಾಡಕ್ಟ್ಗಳನ್ನು ಬೇರೆ ಕಂಪನಿಯವರು ರಿಸರ್ಚ್ ಮಾಡಿದ್ರೆ 5-6 ಜನ ಸೇರಿ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ಬೋದು. ಆದರೆ ಈ ಒಂದು ರಿಸರ್ಚ್ ಬಗ್ಗೆ ಹೇಳಿದೆ, ಸುಮಾರು 45 ದೇಶಗಳಲ್ಲಿ 65 ಯೂನಿವರ್ಸಿಟಿಗಳಲ್ಲಿ ಅಸಂಖ್ಯಾತ ಜನ ಸೈಂಟಿಸ್ಟ್ಗಳು ಇದ್ರ ಮೇಲೆ ರಿಸರ್ಚನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಸೂಪರ್ ಪ್ರಾಡಕ್ಟ್. ಅದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಮೈಕ್ರೋಸ್ಕೋಪಿಕ್ ಅಬ್ಸರ್ವೇಷನ್ ಅಂತ ಕರಿತೀವಿ. ಯಾಕಂದರೆ ಇದು ಸೆಲ್ಯುಲಾರ್ ಹೆಂಗೆ ಫಂಕ್ಷನ್ ಮಾಡುತ್ತೆ, ಹೆಂಗೆ ರೆಜಿನವೇಟ್ ಆಗುತ್ತೆ ಅಂತೇಳಿ ಸಂಶೋಧನೆ ನಡೆಸಿರ್ತಕ್ಕಂಥದ್ದು. ಸೂಕ್ಷ್ಮದರ್ಶಕದಲ್ಲಿ ಅದನ್ನು ಸ್ಟಡಿ ಮಾಡಿ ಒಬ್ಬ ರೋಗಗ್ರಸ್ತ ವ್ಯಕ್ತಿಯ ಆ ಒಂದು ಸೆಲ್ಗಳನ್ನು ಫಸ್ಟ್ ಕ್ಯಾಪ್ಚರ್ ಮಾಡಿದ್ದಾರೆ. ಹೇಗಿದ್ದಾವೆ ಸೆಲ್ಸು, ಎಷ್ಟು ಹಾಳಾಗಿದೆ ಅಂತೇಳಿ ಡ್ಯಾಮೇಜ್ಡ್ ಸೆಲ್ಸ್ಗಳಿಗೆ ಫಸ್ಟು ಏನು ಮಾಡಿದ್ದಾರೆ, ಕ್ಯಾಪ್ಚರ್ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಅದರ ನಂತರ ನಮ್ಮ ನೋನಿಯನ್ನು ಅವರಿಗೆ ದಿನನಿತ್ಯ ಇಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತೇಳಿ ಕೊಡ್ತಾ ಬಂದಿದ್ದಾರೆ. ಕೊಡ್ತಾ ಆ ಸೆಲ್ಸ್ ಏನು ಡ್ಯಾಮೇಜ್ ಆಗಿರುತ್ತೆ ಅವು 1 ವಾರದಲ್ಲಿ ಎಷ್ಟು ರೆಡಿ ಆಯಿತು, 15 ದಿನ ಕುಡಿದ ಮೇಲೆ ಎಷ್ಟು ರೆಡಿ ಆಯಿತು, 1 ತಿಂಗಳ ನಂತರದಲ್ಲಿ ಆ ಸೆಲ್ ಹೇಗೆ ಮತ್ತೆ ಅದರ ಒರಿಜಿನಲ್ ಪೊಸಿಷನ್ಗೆ ಬರ್ತಾ ಇದೆ, ಹೇಗೆ ಅದು ಫಂಕ್ಷನನ್ನು ಮಾಡ್ತಾ ಇದೆ. ಹೀಗೆ ಕಂಟಿನ್ಯೂಸ್ ನೋನಿಯನ್ನು ಬಳಸಿದಾಗ ಪೂರ್ತಿ ಆ ಹಾಳಾದಂಥ ಡ್ಯಾಮೇಜ್ಡ್ ಸೆಲ್ ಏನಾಗುತ್ತೆ, ಸರಿ ಹೋಗಿದೆ. ಇದನ್ನು ಸೈಂಟಿಫಿಕಲ್ಲಿ ರಿಸರ್ಚ್ ಮುಖಾಂತರ ನಮ್ಮ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಇದನ್ನು ಪ್ರೂವ್ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಅದು ಕೂಡ ಸೈಂಟಿಫಿಕಲಿ ಎಲ್ಲ ಕಡೆ ರೆಕಾರ್ಡ್ಸ್ಗಳಿದೆ. ಈ ರೀತಿ ಸೈಂಟಿಫಿಕಲಿ ಪ್ರೂವ್ಡ್ ಒಂದು ಪ್ರಾಡಕ್ಟ್ ಇದು. ಅಂಥ ಒಂದು ಸೂಪರ್ ಪ್ರಾಡಕ್ಟ್ನ ಯಾರೆಲ್ಲ ಸೈಂಟಿಸ್ಟ್ಗಳು ನಮಗೆ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾವು ಹ್ಯಾಟ್ಸ್ ಆಫ್ ಹೇಳೋಣ, ಕೃತಜ್ಞತೆ ತಿಳಿಸೋಣ. ಈ ಒಂದು ಪ್ರೋಜೆರಾನಿನ್ ಏನು ಕೆಲಸ ಮಾಡುತ್ತೆ, ಇದಕ್ಕೆ ನಾವು ನಮ್ಮ ಒಂದು ಪರಿಸರದಲ್ಲಿ ಅಥವಾ ನಮ್ಮ ಒಂದು ಸೃಷ್ಟಿಯಲ್ಲಿ ನೋನಿ ಹಣ್ಣು ಮಾಡ್ತಿರ್ತಕ್ಕಂಥ ಕೆಲಸವನ್ನು ಬೇರೆ ಯಾರು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಇಂಪಾರ್ಟೆಂಟ್ ಪ್ರಾಪರ್ಟಿ ಇನ್ನೊಂದು ನೋಡೋಣ. ನೋನಿಯ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂತಂದರೆ ನಮ್ಮ ಒಂದು ಮೆಡಿಸಿನ್ಸ್ಗಳ ಒಂದು ಎಫಿಕಸಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಹೇಗೆ ಅಂತಂದರೆ ಆಲ್ರೆಡಿ ನಾವು ಹೇಳಿದ್ವಿ, ಸಮಸ್ಯೆಗಳ ಜೊತೆಗೆ ಅಂದರೆ ಅವ್ರೇನು ಡ್ರಗ್ಸ್ ತೊಗೋತಾ ಇರ್ತಾರೆ ಅದ್ರ ಜೊತೆಗೇ ಇದನ್ನು ತೊಗೊಳ್ಳಿ ಅಂತೇಳಿ. ಡಯಾಬಿಟಿಕ್ ಅವರು ಆಂಟಿ ಡಯಾಬಿಟಿಕ್ ಡ್ರಗ್ಸನ್ನು ತೊಗೋತಾ ಇರ್ತಾರೆ. ಹಾಗೆಯೇ ಹಾರ್ಟ್ ಡಿಸೀಸ್ ಇರೋರು ಕಾರ್ಡಿಯೋಸ್ಕ್ಯುಲರ್ ಡ್ರಗ್ಸ್ಗಳನ್ನು ತಗೋತಾ ಇರ್ತಾರೆ. ಇವರೆಲ್ಲ ಏನು ತಗೋತಾರೋ ಅದ್ರ ಜೊತೆ ಮೆಡಿಸಿನ್ಗಳ ಜೊತೆ ನೋನಿಯನ್ನು ಸೇವಿಸಿದಾಗ, ನೋನಿ ಬಿಟ್ಟು ಸೇವಿಸಿದಾಗ ಅವರಿಗೆ ರಿಸಲ್ಟ್ ಕಡಿಮೆ ಇರುತ್ತೆ. ನೋನಿ ಬಿಟ್ಟು ಸೇವಿಸಿದಾಗ ಕೆಲವೊಬ್ಬರು ನಿಮಗೆ ಮಾತಾಡಿರೋದು ಗೊತ್ತಿರುತ್ತೆ, ನಾನೇನಪ್ಪ ಎಲ್ಲ ತೋರಿಸ್ಕೊತಾ ಇದ್ದೀನಿ, ಎಲ್ಲ ಟೆಸ್ಟ್ಗಳು ಮಾಡ್ಕೋತೀನಿ, ಅವ್ರು ಕೂಡ ಮೆಡಿಸಿನ್ ಪೂರ್ತಿ ಬಳಸ್ತಾ ಇದ್ದೀನಿ, ಆದರೂ ಕೂಡ ನನಗೆ ಈ ಒಂದು ಕಾಯಿಲೆಯಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ, ನನಗೆ ಯಾವುದೇ ಒಂದು ಗುಡ್ ರಿಸಲ್ಟ್ ಬರ್ತಾ ಇಲ್ಲ ಅಂತೇಳಿ ನಮ್ಮ ಅಕ್ಕಪಕ್ಕದವರು ನಮಗೆ ಮಾತಾಡಿರೋದನ್ನು ನಾವು ಕೇಳಿರ್ತೀವಿ. ಅದ್ರ ಜೊತೆ ನೋನಿಯನ್ನು ಬಳಸಿದಾಗ ಅವರ ಒಂದು ರಿಸಲ್ಟ್ ಹೈ ಆಗುತ್ತೆ. ಅವ್ರು ಏನು ಬೇಗ ಕ್ಯೂರ್ ಆಗಬೇಕು ಆ ಕ್ಯೂರ್ ಆಗಲಿಕ್ಕೆ ನೋನಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಹೇಗೆ ಸಪೋರ್ಟ್ ಮಾಡುತ್ತೆ ಅಂತಂದರೆ ಇನ್ನೊಂದು 5-10 ಮಿನಿಟ್ಸಲ್ಲಿ ಸೆಷನ್ ಟೈಮ್ ಔಟ್ ಆಗುತ್ತೆ, ಮತ್ತು ಎಲ್ಲರೂ ಕೂಡ ರಿಜೈನ್ ಆಗಿ. ಹೇಗೆ ನಾವು ನೋನಿ ಹೇಗೆ ನಮಗೆ ಸಪೋರ್ಟ್ ಮಾಡುತ್ತೆ ಮೆಡಿಸಿನ್ಸ್ಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅಂತಂದರೆ, ಆಲ್ರೆಡಿ ಹೇಳಿದೆ, ಫುಟ್ಬಾಲ್ ರೀತಿ ದುಂಡಾಗಿರುತ್ತೆ. ಅಲ್ಲಲ್ಲಿ ಪ್ಯಾಚಸ್ ಪೋರ್ಸ್ ಇರುತ್ತೆ. ಪೋರ್ಸ್ ಅಂದರೆ ಹೋಲ್ ರೀತಿ ಇರುತ್ತೆ. ನಮ್ಮ ಒಂದು ಜೀವಕೋಶದ ಒಳಗಡೆ ಎಲ್ಲ ಕ್ರಿಯೆಗಳು ನಡೀತಕ್ಕಂಥದ್ದು. ಏನು ನಾವು ದೇಹಕ್ಕೆ ತಗೋತೀವಿ, ಆಹಾರ ಏನು ತಗೋತೀವಿ, ಆಹಾರದಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್ಸು, ಮೆಡಿಸಿನ್ ಏನು ತಗೋತೀವಿ, ಅದರಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಪ್ರತಿಯೊಂದು ಕೂಡ ಈ ಒಂದು ಆ ಪೋರ್ ಓಪನ್ ಆಗಿ ಅದ್ರ ಮುಖಾಂತರ ಒಳಗಡೆ ಹೋಗಬೇಕು. ಒಳಗಡೆ ಹೋದ್ಮೇಲೆ ನಮಗೆ ಏನು ಕೆಲಸವನ್ನು ಮಾಡಬೇಕು ಅದು ಸೆಲ್ಲು ಮಾಡಿದಾಗ ಮಾತ್ರ ನಮಗೆ ರಿಸಲ್ಟ್ ಬರುತ್ತೆ. ಆದರೆ ಏನಾಗುತ್ತೆ ಅಂತಂದರೆ
ಸೊ ನೋನಿಯನ್ನು ಬಳಸದೇ ಇದ್ದಾಗ ನಮ್ಮ ಮೆಡಿಕೇಶನ್ಸ್ಗಳನ್ನು ಬಳಸಿ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ಗಳು ಏನು ಮಾಡ್ತವೆ, ಸೊ ಸೆಲ್ಗಳ ಮೇಲ್ಗಡೆ ಒಂದು ಲೇಯರನ್ನು ಫಾರ್ಮ್ ಮಾಡ್ತವೆ, ಕೆಮಿಕಲ್ ಲೇಯರ್ ಫಾರ್ಮ್ ಆಗುತ್ತೆ. ಅದು ಫಾರ್ಮ್ ಆದಮೇಲೆ ಸೊ ನಾವು ಕೊಡ್ತಕ್ಕಂಥ ನ್ಯೂಟ್ರಿಷನ್ಸ್ಗಳಿರ್ಬೋದು, ಮೆಡಿಸಿನ್ ಇರ್ಬೋದು, ಸರಿಯಾಗಿ ಆ ಸೆಲ್ ಒಳಗಡೆಗೆ ಎಂಟರ್ ಆಗಲ್ಲ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಆ ಸೆಲ್ ಒಳಗಡೆಗೆ ಎಂಟರ್ ಆಗಲಿಲ್ಲ ಅಂದಮೇಲೆ ನಮಗೆ ಹೇಗೆ ಅದು ಕೆಲಸ ಮಾಡಬೇಕು, ಮೆಡಿಸಿನ್ಸ್ಗಳು ಹೇಗೆ ಕೆಲಸ ಮಾಡಿ ನಮಗೆ ರಿಸಲ್ಟನ್ನು ಕೊಡಬೇಕು. ಸೊ ನೋನಿಯನ್ನು ನಾವು ಬಳಸಿದಾಗ ಸೊ ನೋನಿ ಏನು ಮಾಡುತ್ತೆ ಅಂತಂದರೆ ನಮಗೆ ಸೊ ಸೆಲ್ಲನ್ನು ರೆಡಿ ಮಾಡುತ್ತೆ. ಸೆಲ್ ಏನು ಫಂಕ್ಷನ್ ಮಾಡ್ತಾ ಇಲ್ಲ, ಸೆಲ್ಲಿದೆ ಫಂಕ್ಷನ್ ಮಾಡ್ತಾ ಇಲ್ಲ, ಫಂಕ್ಷನಲ್ಲಿ ಕೂಡ ರೆಡಿ ಮಾಡುತ್ತೆ ಅಂತ ಹೇಳಿದ್ದೀವಿ. ಅದು ಏನು ಫಂಕ್ಷನ್ ಮಾಡಬೇಕು, ಈ ನೋನಿ ಹೋಗಿ ಆ ಫಂಕ್ಷನನ್ನು ಮಾಡಿಸುತ್ತೆ. ನೋನಿ ಎಲ್ಲ ಸೆಲ್ ಒಳಗಡೆಗೆ ಎಂಟರ್ ಆಗುತ್ತೆ. ಸೊ ಆದ್ದರಿಂದ ನಾವು ಕೊಡ್ತಕ್ಕಂಥ ಮೆಡಿಷನನ್ನು ಸೊ ಎಲ್ಲ ಜೀವಕೋಶ ಒಳಗಡೆ ತಗೊಂಡು ಹೋಗುತ್ತೆ. ನಮಗೆ ಏನು ಅದರಿಂದ ಕೆಲಸ ಆಗಬೇಕು ಆ ಒಂದು ಕೆಲಸನ ಸೊ ಪರ್ಫೆಕ್ಟಾಗಿ ಮಾಡಿಕೊಡುತ್ತೆ. ಆವಾಗ ನಮ್ಮ ಮೆಡಿಕೇಷನ್ ರಿಸಲ್ಟು ಹೈ ಆಗುತ್ತೆ. ಬೇಗ ನಾವು ಆ ಒಂದು ಪ್ರಾಬ್ಲಮ್ಮಿಂದ ನಾವು ಗುಣಮುಖರಾಗಿ ಆಚೆ ಬರ್ಬೋದು. ಸೊ ನಮ್ಮ ಒಂದು ಮನೆಗಳಲ್ಲಿ ಅಥವಾ ನಮ್ಮ ಒಂದು ನೇಚರಲ್ಲಿ ನಾವು ಕೇಳಿಸ್ಕೊತಾ ಇರ್ತೀವಿ, ಆಡುಭಾಷೆಗಳಲ್ಲಿ ನಮ್ಮ ತಾಯಂದಿರು ಅಥವಾ ನಮಗೆ ಗೊತ್ತಿರೋರು ಏನು ಮಾಡ್ತಾರೆ, ಸೊ ಎಂತೆಂಥ ಊಟ ಮಾಡಾಕ್ತೀನಿ ಗೊತ್ತಾ, ಸೊ ಎಂತೆಂಥದ್ದು ಕೊಡ್ತೀವಿ ಗೊತ್ತಾ ತಿನ್ನಲಿಕ್ಕೆ, ಅಷ್ಟೆಲ್ಲ ತಿನ್ಸಿದ್ರು ಉಣಿಸಿದ್ರು ಸೊ ನನ್ನ ಮಗ ಹಿಂಗೆ ಇದ್ದಾನೆ, ತೆಳ್ಳಗಿದ್ದಾನೆ ಅಂತ ಆಡುಭಾಷೆಯಲ್ಲಿ ಹೇಳ್ತಾ ಇರ್ತಾರೆ. ಸೊ ಏನಂತಂದರೆ ಎಲ್ಲ ಕೊಟ್ಟಿರ್ತಾರೆ ನಿಜ, ಆದರೆ ಅವರ ಶರೀರದಲ್ಲಿ ಅದನ್ನು ಬಳಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇರಲ್ಲ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತಂದರೆ ಆ ನ್ಯೂಟ್ರಿಷನ್ಸ್ ಏನಾಗಿರುತ್ತೆ, ವೇಸ್ಟ್ ಆಗಿರುತ್ತೆ. ಅವರ ಒಂದು ದೇಹದ ಬೆಳವಣಿಗೆ ಅಥವಾ ಆರೋಗ್ಯ ವೃದ್ಧಿಸಲಿಕ್ಕೆ ಸಪೋರ್ಟ್ ಮಾಡಿರಲ್ಲ. ಸೊ ಆದ್ದರಿಂದ ಸೊ ನಮ್ಮ ನೋನಿ ಏನು ಮಾಡುತ್ತೆ, ಸೊ ಅವರ ಒಂದು ರಿಸಲ್ಟ್ ಏನು ಕಾಯಿಲೆಗಳಿರ್ತವೆ ಅದರಿಂದ ಗುಣಮುಖ ಆಗಲಿಕ್ಕೆ ಸೊ ಎಫಿಕಸಿ ಅಂತೇಳಿ ಕರಿತೀವಿ, ಎಫಿಷಿಯನ್ಸಿ ಅಂತ ಕರಿತೀವಿ, ಅದನ್ನು ರಿಸಲ್ಟನ್ನು ರೈಸ್ ಮಾಡಿಸುತ್ತೆ. ಸೊ ಇದ್ರ ಜೊತೆಗೆ ಆ ಒಂದು ಸೆಲ್ಯುಲರ್ ಏನು ಮೇಲ್ಗಡೆ ಏನು ಕೆಮಿಕಲ್ ಫಾರ್ಮೇಷನ್ ಆಗುತ್ತೆ, ಸೊ ಅದನ್ನು ನಾವು ರಿಮೂವ್ ಮಾಡಬೇಕಂದ್ರೆ ಸೊ ನಮ್ಮ ಮೆಡಿಕಲ್ ಟರ್ಮಲ್ಲಿ ಏನು ಹೇಳ್ತೀವಿ, ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಮ್ಮ ಒಂದು ನೋನಿಯ ಗುಣ ಡಿಟಾಕ್ಸಿಫಿಕೇಷನ್. ಸೊ ಏನು ನಾವು ತಿಂತಕ್ಕಂಥ ಆಹಾರ ಇರ್ಬೋದು, ನಾವು ಸೇವಿಸ್ತಕ್ಕಂಥ ಗಾಳಿ ಇರ್ಬೋದು, ಪ್ರತಿ ಒಂದರಲ್ಲೂ ಕೂಡ ಸೊ ನಮ್ಮ ದೇಹದ ಒಳಗಡೆ ಹೋದ್ಮೇಲೆ ಸೊ ಒಳಗಡೆ ಕೆಮಿಕಲಿ ರಿಯಾಕ್ಷನ್ಸ್ ನಡೆಯುತ್ತೆ. ಅದು ನಡೆದ ಮೇಲೆ ಸೊ ಒಂದು ವೇಸ್ಟೇಜ್ ರಿಲೀಸ್ ಆಗುತ್ತೆ, ಅದನ್ನು ಟಾಕ್ಸಿನ್ಸ್ ಅಂತೇಳಿ ಕರಿತೀವಿ. ಆ ಟಾಕ್ಸಿನನ್ನು ಸೊ ಹೊರಗಡೆ ಹಾಕ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ರಕ್ತ ಏನೇನು ಕೆಲಸಗಳು ಮಾಡ್ತವೆ ನಾವು ಬ್ಲಡ್ ಬಗ್ಗೆ ತಿಳ್ಕೊಂಡಾಗ ನೋಡಿದ್ದೀವಿ. ನಮ್ಮ ದೇಹದಲ್ಲಿ ಏನು ನಾವು ಆಹಾರ ತಗೋತೀವಿ ಎಲ್ಲ ನ್ಯೂಟ್ರಿಷನ್ಸ್ಗಳನ್ನು ಕೂಡ ಪ್ರತಿಯೊಂದು ಸೆಲ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆ ಸೆಲ್ಗಳು ಯುಟಿಲೈಸ್ ಮಾಡಿಕೊಂಡು ಏನು ಹೊರಗಡೆ ಆಗ್ತವೆ ಆ ಒಂದು ವೇಸ್ಟೇಜನ್ನು ಕೂಡ ಮತ್ತೆ ಸೊ ಬ್ಲಡ್ ತಗೊಂಡೋಗಿ ಎಕ್ಸ್ಕ್ರಿಯೇಷನರಿ ಸಿಸ್ಟಮ್ ವಿಸರ್ಜನಾ ವ್ಯವಸ್ಥೆ ಮುಖಾಂತರ ಹೊರಗಡೆಗೆ ಹಾಕ್ತವೆ. ಸೊ ಈ ಒಂದು ಡಿಟಾಕ್ಸಿಫಿಕೇಷನ್ ನಮ್ಮ ದೇಹದಲ್ಲಿ ಸರಿಯಾಗಿ ಆಗ್ತಿದ್ರೆ ಸೊ ನಮ್ಮ ಒಂದು ದೇಹ ಆರೋಗ್ಯವಾಗಿರುತ್ತೆ. ಸೊ ಹೇಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಸೊ ನಾವೇನು ಆಹಾರ ತಗೋತೀವಿ ಅಲ್ಲಿ ಡೈಜೆಸ್ಟ್ ಮಾಡಿ ನ್ಯೂಟ್ರಿಷನ್ಗಳು ಆಹಾರದಲ್ಲಿ ಇರ್ತವೆ, ಅವನ್ನ ನಮ್ಮ ದೇಹ ಹೀರ್ಕೊಂಡು ನಮ್ಮ ಎಲ್ಲ ಸೆಲ್ಸ್ಗಳಿಗೆ ಕೊಡಬೇಕು. ಆ ಒಂದು ಸಿಸ್ಟಮ್ ಚೆನ್ನಾಗಿದ್ದಾಗ ಸೊ ಈ ಕೆಲಸ 100% ಚೆನ್ನಾಗಾಗುತ್ತೆ. ನಮ್ಮ ಎಂಟೈರ್ ನ್ಯೂಟ್ರಿಷನ್ಸ್ ನಾವೇನು ಕೊಡ್ತೀವಿ ದೇಹಕ್ಕೆ ಅದು ಯುಟಿಲೈಸ್ ಆಗುತ್ತೆ. ನಾವು ನಮ್ಮ ಒಂದು ಆ ಜೀರ್ಣಾಂಗ ವ್ಯವಸ್ಥೆಯನ್ನು ನಮ್ಮ ಒಂದು ಸೆಲ್ಗಳನ್ನು ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಎಗೇನ್ ನಾವೇನೇ ಕೊಟ್ಟರು ಅದು ವ್ಯರ್ಥ ಆಗಿಬಿಡುತ್ತೆ. ಸೊ ಈಗ ಒಂದಕ್ಕೊಂದು ನಿಮಗೆ ಸೊ ಅರ್ಥ ಆಗ್ತಾ ಇರಬೇಕು. ಸೊ ಯಾಕೆ ನಮ್ಮ ದೇಹಕ್ಕೆ ನಾವು ಕಾಂಬಿನೇಷನಲ್ಲಿ ಪ್ರಾಡಕ್ಟ್ಸನ್ನು ಕೊಡ್ತೀವಿ. ಸೊ ನೋನಿ ಜೊತೆ ಡಿಟಾಕ್ಸು, ಅದ್ರ ಜೊತೆ ಪ್ರೋಟೀನ್ ಪೌಡ್ರು, ಸೊ ಯಾಕೆ ಕೊಡ್ತೀವಿ ಅಂತಂದರೆ ಸೊ ಈಗ ನಿಮಗೆ ರಿಯಲೈಸ್ ಆಗ್ತಾ ಇದೆ, ಸರ್ ಇದೊಂದು ತೊಗೊಂಡ್ರೆ ಸಾಲದ ಸರ್, ಇದೊಂದು ತೊಗೊಂಡ್ರೆ ಸಾಲದ ಸರ್, ತುಂಬ ಕ್ವಶನ್ಸ್ ಮಾಡ್ತಾರೆ. ಸೊ ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ನಮಗೆ ಬೇಕು ಅಂತಂದರೆ ಸೊ ನಾವು ಸೊ ಸರಿಯಾದ ಮಾರ್ಗದರ್ಶನದಲ್ಲಿ ಅಥವಾ ಸರಿಯಾಗಿ ನಾವು ನಮ್ಮ ದೇಹಕ್ಕೆ ಬೇಕಾದಂಥದನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಈಗ ಸೊ ಸುಮಾರು ತಿಳ್ಕೊಬಂದ್ವಿ, ಅದರಲ್ಲಿ ಡಿಟಾಕ್ಸಿಫಿಕೇಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ನೋನಿ ವರ್ಲ್ಡ್ ಬೆಸ್ಟ್ ಡಿಟಾಕ್ಸಿಫೈಯರ್. ನೋನಿ ವರ್ಲ್ಡ್ ಬೆಸ್ಟ್ ಡಿಟಾಕ್ಸಿಫೈಯರ್. ನೋಡಿ, ಒಂದೇ ಒಂದು ಹಣ್ಣು ಎಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದೆ. ಆದ್ದರಿಂದ ನೋನಿ ನಮ್ಮ ಬ್ಲಡ್ಡನ್ನು ಇರ್ಬೋದು ಅಥವಾ ಬ್ಲಡ್ಡನ್ನು ನಮ್ಮ ಸೆಲ್ಗಳಲ್ಲಿ ಇರ್ತಕ್ಕಂಥ ಟಾಕ್ಸಿನ್ ಹೊರಗಡೆ ಹಾಕುತ್ತೆ ಅಂದರೆ ಬ್ಲಡ್ಡನ್ನು ಶುದ್ಧಿ ಮಾಡ್ದಂಗೆ ರಕ್ತ ಶುದ್ಧಿ ಮಾಡ್ತಾ ಇದೆ, ಪ್ಯೂರಿಫೈ ಮಾಡ್ತಾ ಇದೆ. ಸೊ ಇಡೀ ದೇಹದ ಸೆಲ್ಗಳನ್ನು ಅದು ಡಿಟಾಕ್ಸಿಫೈ ಮಾಡುತ್ತೆ ಅಂದರೆ ಇಡೀ ದೇಹದ ಟಾಕ್ಸಿನನ್ನು ಹೊರಗಡೆ ಆಗ್ತಾ ಇದೆ. ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ.
ಸೊ ನಾವು ಜನರಲ್ ಆಗಿ ಹೇಳ್ತಾ ಇರ್ತೀವಿ, ಕೆಮ್ಮಿಂದ ಹಿಡಿದು ಕ್ಯಾನ್ಸರ್ವರೆಗೂ ಗುಣ ಮಾಡೋ ಅಂಥ ಒಂದು ಪವರ್ ನಮ್ಮ ಒಂದು ಸೊ ನೋನಿಯಲ್ಲಿದೆ ಅಂತೇಳಿ. ಆಂಟಿ ಕ್ಯಾನ್ಸರಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ಅದು ಹೇಗೆ ಆಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೆ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ. ಸೊ ನಮ್ಮ ಒಂದು ನೋನಿಯಲ್ಲಿ ಏನಾಗುತ್ತೆ, ಸೊ ಅಗೇನ್ 2 ಎಂಜೈಮ್ಸನ್ನು ಸೊ ಅದು ಹೊರಗಡೆ ಹಾಕತ್ತೆ, ಅಂದರೆ ನಥಿಂಗ್ ಬಟ್ ಪ್ರೋಟೀನ್. ಸೊ ಅದು ಏನೇನಂತಂದರೆ ಗ್ಯಾಮ್ನಾ ಕ್ಯಾಂಥಲ್ ಅಂತೇಳಿ ಒಂದು, ಲೈಸಿನ್ ಅಂತೇಳಿ ಒಂದು. ಸೊ ಈ 2 ಏನು ಮಾಡ್ತವೆ ಅಂತ ಹೇಳಿದ್ರೆ, ಸೊ ಗ್ಯಾಮ್ನಾ ಕ್ಯಾಂಥಲ್ ಬಂದು ಎಂಜೈಮು, ಲೈಸಿನ್ ಅನ್ನೋದು ಅಮೈನೋ ಆಸಿಡು. ಸೊ ಇವು ನಮ್ಮ ಸೆಲ್ಯುಲಾರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೆಲ್ಸ್ಗಳು ಹೆಂಗಿರ್ಬೇಕಂದ್ರೆ ಒಂದಕ್ಕೊಂದು ಸೊ ಬಿಡಿಯಾಗಿ ಒಂದು ಸಮ್ ಡಿಸ್ಟೆನ್ಸಲ್ಲಿ ಇರ್ತವೆ. ಇದನ್ನು ಸೆಲ್ಯುಲಾರ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಮ್ಮ ದೇಹದಲ್ಲಿ. ಆ ಒಂದು ಸೆಲ್ಯುಲಾರ್ ಸ್ಟ್ರಕ್ಚರ್ ಏನಾಗುತ್ತೆ, ಏನಾದರೂ ಸೆಲ್ಸ್ಗಳು ಹಾನಿ ಆದರೆ ಸೊ ಒಂದಕ್ಕೊಂದು ಏನು ಮಾಡ್ತವೆ ಅಂತಂದರೆ, ಸೊ ಒಂದರಿಂದ ಒಂದು ಬಂದು ಸೇರ್ಕೊಂಡು ಸೊ ಹೀಗೆ ಫ್ರೀಯಾಗಿರಬೇಕು ಸೆಲ್ಸ್ಗಳು. ಸೊ ಅವೇನು ಮಾಡ್ತವೆ, ಒಂದಕ್ಕೊಂದು ಬಂದು ಈ ರೀತಿ ಸೊ ಒಂದಕ್ಕೊಂದು ಅಂಟ್ಕೊಂಡು ಗಡ್ಡೆನ ಫಾರ್ಮ್ ಮಾಡ್ತವೆ. ಆ ಒಂದು ಗಡ್ಡೆಯನ್ನು ಟ್ಯೂಮರ್ ಅಂತೇಳಿ ಕರಿತೀವಿ. ಸೊ ಅದೇನಾದರೂ ಕ್ಯಾನ್ಸರಿಗೆ ಟರ್ನ್ ಆಗಿದರೆ ಅದನ್ನು ಕ್ಯಾನ್ಸರ್ ಗೆಡ್ಡೆ ಅಂತೀವಿ, ಕ್ಯಾನ್ಸರ್ ಟ್ಯೂಮರ್ ಅಂತೀವಿ. ಎಲ್ಲ ಟ್ಯೂಮರ್ಸು ಕೂಡ ಕ್ಯಾನ್ಸರ್ ಆಗಿರಲ್ಲ, ಎಲ್ಲ ಗಡ್ಡೆಗಳು ಕೂಡ ಕ್ಯಾನ್ಸರ್ ಗಡ್ಡೆ ಆಗಿರಲ್ಲ. ಸೊ ಹಾಗೇನೂ ಗಡ್ಡೆ ಬರ್ತವೆ. ಸೊ ಕ್ಯಾನ್ಸರ್ ಆಗಿರೋದೇ ಬೇರೆ ಇರುತ್ತೆ, ಅದ್ರ ಗುಣನೇ ಬೇರೆ ಇರುತ್ತೆ. ಸೊ ಇದನ್ನು ನಾವು ಡಿಸೀಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಆ ರೀತಿ ಆ ಒಂದು ಸೆಲ್ಯುಲಾರ್ ಸ್ಟ್ರಕ್ಚರನ್ನು ಹಾಳು ಮಾಡುತ್ತೆ. ಸೊ ನಮ್ಮ ನೋನಿಯಲ್ಲಿರ್ತಕ್ಕಂಥ ಗ್ಯಾಮ್ನಾ ಕ್ಯಾಂಥಲ್ ಮತ್ತು ಲೈಸಿನ್ಗಳು ಏನು ಮಾಡ್ತವೆ ಅಂದರೆ, ಆ ಸೆಲ್ಯುಲಾರ್ ಸ್ಟ್ರಕ್ಚರ್ ಸೊ ಸರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರಿದೂಗಿಸ್ಕೊ ಹೋಗ್ತವೆ, ನೋಡ್ಕೊಳ್ತಾ ಹೋಗ್ತವೆ. ಆರೋಗ್ಯವಂತ ವ್ಯಕ್ತಿ, ಸೊ ನೀವೆಲ್ಲ ಇವತ್ತೇನು ಆರೋಗ್ಯವಾಗಿದ್ದೀವಿ, ನಾವೆಲ್ಲ ಇವತ್ತಿಂದನೇ ನೋನಿ ಕುಡಿತಾ ಇದ್ದರೆ ನಮ್ಮ ಸೆಲ್ಗಳನ್ನು ಹಾಳಾಗಲಿಕ್ಕೆ ಬಿಡಲ್ಲ. ನಮ್ಮ ಸೆಲ್ಗಳು ಕ್ಯಾನ್ಸರ್ ಅಂತನ ತಲುಪಲಿಕ್ಕೆ ಬಿಡಲ್ಲ. ಸೊ ಇಲ್ಲೇ ನಮ್ಮನ್ನು ಚೆನ್ನಾಗಿಟ್ಬಿಡುತ್ತೆ. ಸೊ ಯಾರೆಲ್ಲ ಆಲ್ರೆಡಿ ಹಾನಿಗೊಳಗಾಗಿ ಪೇಷಂಟ್ಸ್ ಆಗಿದ್ದಾರೆ, ಕ್ಯಾನ್ಸರ್ ಅಂತನ ತಲುಪಿಬಿಟ್ಟಿದ್ದಾರೆ, ಸೊ ಅಂಥವರಿಗೆ ನೋನಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ಅವರಿಗೆ ಸೊ ಈ ಒಂದು ಏನು ಹಾಳಾಗಿರುತ್ತೆ ಸೆಲ್ಲು, ಆ ಒಂದು ಡ್ಯಾಮೇಜ್ಡ್ ಸೆಲ್ಲನ್ನು ಸೊ ಚೆನ್ನಾಗಿರ್ತಕ್ಕಿಂತ ಭಾಗದಿಂದ ದೂರ ಮಾಡುತ್ತೆ, ಸಪ್ರೇಟ್ ಮಾಡುತ್ತೆ. ಸೊ ಸಪ್ರೇಟ್ ಮಾಡಿದಾಗ ಆ ಒಂದು ಹಾಳಾಗಿರೋ ಸೆಲ್ ಏನು ಮಾಡುತ್ತೆ ಗೊತ್ತಾ, ಸೊ ಫ್ರೀ ರ್ಯಾಡಿಕಲ್ಸ್ ಅಂತೇಳಿ ಕರಿತೀವಿ. ಎಲೆಕ್ಟ್ರಾನ್ಸ್ಗಳನ್ನು ಎಮಿಟ್ ಮಾಡಿ ಅಕ್ಕಪಕ್ಕದ ಸೆಲ್ಗಳನ್ನು ಡ್ಯಾಮೇಜ್ ಮಾಡುತ್ತೆ. ಸೊ ಆ ರೀತಿ ಮಾಡದೇ ಇದ್ದಂಗೆ ಏನು ಮಾಡುತ್ತೆ, ಇದನ್ನು ಸಪ್ರೇಟ್ ಮಾಡಿ ಸೊ ಅದನ್ನು ಸರಿ ಮಾಡಲಿಕ್ಕೆ ಟ್ರೀಟ್ ಮಾಡುತ್ತೆ. ಸೊ ಉಳಿದಂಥದನ್ನ ಡ್ಯಾಮೇಜ್ ಆಗದೆ ಇದ್ದಂಗೆ ಕಾಪಾಡ್ಕೊಳ್ಳುತ್ತೆ. ಸೊ ಹೀಗೆ ಸೊ ಒಂದು ಕ್ಯಾನ್ಸರ್ ಆಗಿದೆ ಅಂತಂದರೆ ಅದು ಸಡನ್ನಾಗಿ ಆಗ್ತಕ್ಕಂಥ ಸಮಸ್ಯೆ ಅಲ್ಲ ಅದು. ಸೊ ಕ್ರೋನಿಕ್ ಡಿಸೀಸ್ ಅಂತೇಳಿ ಕರಿತೀವಿ. ಅಂದರೆ ದೀರ್ಘಕಾಲದಿಂದ, ಸೊ ಸುಮಾರು ತಿಂಗಳುಗಳು ವರ್ಷಗಳಿಂದ ಏನಾಗಿರುತ್ತೆ, ಸೊ ಒಂದೊಂದು ಸೆಲ್ ಡ್ಯಾಮೇಜ್ ಆಗಿ ಒಂದು ಹಂತಕ್ಕೆ ಅವರಿಗೆ ಕ್ಯಾನ್ಸರ್ ಕಾಣಿಸ್ಕೊಂಡಿರುತ್ತೆ. ಸೊ ಅಂಥ ಒಂದು ದೀರ್ಘಕಾಲದ ಸಮಸ್ಯೆಗಳು, ಕ್ಯಾನ್ಸರ್ ಇರ್ಬೋದು, ಆರ್ಥ್ರೈಟಿಸ್ ಇರ್ಬೋದು, ಶುಗರ್ ಇರ್ಬೋದು, ಎಲ್ಲ ಸಡನ್ನಾಗಿ ಬರ್ತಕ್ಕಂಥದ್ದಲ್ಲ, ದೀರ್ಘಕಾಲದಿಂದ ಬಂದಿರತಕ್ಕಂಥ ಸಮಸ್ಯೆ. ಸೊ ಇಂಥವರಿಗೆ, ಅದರಲ್ಲೂ ಎಕ್ಸ್ಪೆಷಲಿ ಕ್ಯಾನ್ಸರ್ ಅವರಿಗೆ ನೋನಿಯನ್ನು ಸೊ ದಿನನಿತ್ಯ ನಾವೇನು ನಾರ್ಮಲ್ ಅವರಿಗೆ 2 ಟೈಮ್ಸ್ ಹೇಳ್ತೀವಿ, ಸೊ ಇಂಥವರಿಗೆ ಸೊ 6 ಟೈಮ್ ಕೊಟ್ಟರೂ ಕೂಡ ತೊಂದರೆ ಇಲ್ಲ, ಕೊಡ್ಬೋದು. ಯಾಕಂದರೆ ಅವರ ದೇಹಕ್ಕೆ ಅವಶ್ಯಕತೆ ಇರುತ್ತೆ, ಅವರ ಒಂದು ಸೆಲ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಲ್ಸ್ ಎಲ್ಲ ಅದು ಸರಿ ಮಾಡಬೇಕು, ಡ್ಯಾಮೇಜನ್ನು ರೆಡಿ ಮಾಡಬೇಕು, ಬೇಗ ಕ್ಯೂರ್ ಆಗಬೇಕು ಅಂತಂದರೆ ದಿನಕ್ಕೆ 6 ಸಲ ಕೂಡ ಕೊಡ್ಬೋದು, ಇಲ್ಲ 3ರಿಂದ 4 ಟೈಮು. ಸೊ ಬೇರೆ ಡಿಸೀಸ್ಗಳಂತ ಹೋದಾಗ ನಾವು 3ರಿಂದ 4 ಟೈಮ್ ಕೊಟ್ಟರು ಕೂಡ ಬೇಗ ಅವರು ರಿಕವರಿ ಆಗಲಿಕ್ಕೆ ಸಹಾಯ ಮಾಡುತ್ತೆ. ನಾರ್ಮಲ್ ಇರ್ತಕ್ಕಂಥವ್ರು ಸೊ 2ರಿಂದ 3 ಸಲ ಕುಡಿದ್ರೂ ಕೂಡ ನೋನಿಯನ್ನು ಏನೂ ತೊಂದರೆ ಇಲ್ಲ. ನಾವು ಹೇಳಿದ್ದೀವಿ, ನಮ್ಮ ಒಂದು ನೋನಿ ಬಂದು ಆಹಾರ, ಪ್ರೋಟೀನ್, ನ್ಯೂಟ್ರಿಷನ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು 150ಕ್ಕೂ ಅಧಿಕ ಪೋಷಕಾಂಶಗಳ ಹೊಂದಿರತಕ್ಕಂಥ ಒಂದು ಫುಡ್ ಅಷ್ಟೇ. ಸೊ ಆದ್ದರಿಂದ ಸೊ ಈ ಒಂದು ಪ್ರಾಡಕ್ಟನ್ನು ಹೇಗೆ ನಾನು ಒಂದು ಸಮಸ್ಯೆಗಳಿಗೆ ಕೊಡಬೇಕನ್ನೋದನ್ನು ಸೊ ಸರಿಯಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಓಕೆ, ಸೊ ಆಂಟಿ ಕ್ಯಾನ್ಸರ್ ಆಗಿ ಹೇಗೆ ಕೆಲಸ ಮಾಡುತ್ತೆ ನಮಗೆ ಗೊತ್ತಾಗಿದೆ. ಸೊ ನೆಕ್ಸ್ಟು ಆಂಟಿ ಡಯಾಬಿಟಿಕ್. ಸೊ ನಾವು ಬೆಸ್ಟು ರಿಸಲ್ಟ್ಸ್ಗಳನ್ನು ಇವತ್ತು ಶುಗರ್ ಬಂದಿರೋವ್ರಿಗೂ ಕೂಡ ಕೊಟ್ಬಿಟ್ಟು ತೊಗೊಂಡಿದ್ದೀವಿ, ಅವರ ಒಂದು ಶುಗರ್ ಲೆವೆಲನ್ನು ಮೇಂಟೈನ್ ಮಾಡಿದ್ದೀವಿ. ಆಂಟಿ ಡಯಾಬಿಟಿಕ್ ಆಗಿ ನಮ್ಮ ಒಂದು ನೋನಿ ಕೆಲಸ ಮಾಡಿದೆ. ಸೊ ಹೇಗೆ ಕೆಲಸ ಮಾಡಿದೆ, ಸೊ ನಮ್ಮ ಒಂದು ನೋನಿ ಕೊಟ್ಟಾಗ ಏನಾಗುತ್ತೆ, ನೋನಿಯನ್ನು ಅವರು ಪಿರಿಯಡಕಲ್ಲಿ ದಿನನಿತ್ಯ ಸೇವಿಸ್ತಾ ಬಂದಾಗ ಅವರ ಒಂದು ಶುಗರ್ ಹೇಗೆ ಬರುತ್ತೆ ಅಂತ ಫಸ್ಟ್ ನಮಗೆ ಐಡಿಯಾ ಇರಬೇಕು. ಪ್ಯಾಂಕ್ರಿಯಾಸಿಸ್ನಲ್ಲಿ
ಏನು ಪ್ಯಾಂಕ್ರಿಯಾಸ್ನಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು ಅದು ಪ್ರೊಡ್ಯೂಸ್ ಆಗದೇ ಇದ್ದಾಗ, ಅಥವಾ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ದೇಹ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದಾಗ, ಸೊ ರಕ್ತದಲ್ಲಿ ಶುಗರ್ ಲೆವೆಲ್ ಹೈ ಆಗುತ್ತೆ, ಡಯಾಬಿಟಿಕ್ ರಕ್ತ ಏನೋ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಬರುತ್ತೆ. ಸೊ ಅವರಿಗೆ ಮೆಡಿಸಿನ್ ಏನು, ಆ ಒಂದು ರಕ್ತದಲ್ಲಿರ್ತಕ್ಕಂಥ ಏನು ಸಕ್ಕರೆ ಅಂಶ ಇರುತ್ತೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಇನ್ಸುಲಿನ್ ಬೇಕು. ಇನ್ಸುಲಿನನ್ನು ಡೈರೆಕ್ಟಾಗಿ ಕೊಡ್ತಾರೆ ಟೈಪ್ 1 ಡಯಾಬಿಟಿಸ್ ಪೇಷಂಟ್ಸ್ಗಳಿಗೆ. ಟೈಪ್ 2 ಅವರಿಗೆ ಇನ್ಸುಲಿನ್ ಇದೆ, ಕೆಲಸ ಅದು ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತಂದರೆ, ಇರೋದನ್ನು ಬಳಸ್ಕೋತಾ ಇಲ್ಲ ಅಂತಂದರೆ ಮಾತ್ರೆಗಳನ್ನು ಕೊಡ್ತಾರೆ. ಸೊ ನಮ್ಮ ಆ ಒಂದು ಮೆಡಿಸಿನ್ ಜೊತೆ ನಮ್ಮ ಒಂದು ನೋನಿಯನ್ನು ಕೊಟ್ಟಾಗ ಅಟ್ ಪ್ರೆಸೆಂಟಿಗೆ ಏನು ಮಾಡುತ್ತೆ, ಆ ಒಂದು ಔಷಧಿಗಳನ್ನು ಚೆನ್ನಾಗಿ ಕೆಲಸ ಮಾಡಿಸುತ್ತೆ. ಅದ್ರ ಜೊತೆಗೆ ಪ್ಯಾಂಕ್ರಿಯಾಸಲ್ಲಿ ಸೆಲ್ಸ್ಗಳು ಹಾಳಾಗಿ ಅದು ಉತ್ಪತ್ತಿ ಮಾಡಬೇಕಾದಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಾ ಇಲ್ಲ. ಸೊ ಇದೇನು ಮಾಡುತ್ತೆ, ಅದರ ಒಂದು ಡ್ಯಾಮೇಜನ್ನು ಸರಿ ಮಾಡುತ್ತೆ. ಆ ಒಂದು ಸೆಲ್ಗಳನ್ನು ರಿಪೇರಿ ಮಾಡಿ ಪ್ಯಾಂಕ್ರಿಯಾಸ್ ಮತ್ತೆ ಉತ್ಪತ್ತಿ ಮಾಡ್ಲಾತರ. ಪ್ಯಾಂಕ್ರಿಯಾಸೇ ಸ್ವತಃ ಇನ್ಸುಲಿನನ್ನು ಉತ್ಪತ್ತಿ ಮಾಡಬೇಕು. ಉತ್ಪತ್ತಿ ಆದಂಥ ಇನ್ಸುಲಿನ್ ನಮ್ಮ ಸೆಲ್ಗಳು ಬಳಸ್ಕೋಬೇಕು, ಆ ರೀತಿ ಸರಿ ಮಾಡಿಕೊಡುತ್ತೆ. ಸೊ ಆದ್ದರಿಂದ ಆಂಟಿ ಡಯಾಬಿಟಿಕ್ ಆಗಿ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಹೀಗೇ ಪ್ರತಿಯೊಂದು ಸಮಸ್ಯೆಗಳಿಗೂ ಎಲ್ಲ ಕಡೆ ಮೇಯ್ನಾಗಿ ಸ್ಟಾರ್ಟ್ ಆಗೋದು ಬಂದು ಸಮಸ್ಯೆಗಳು ನಮ್ಮ ಒಂದು ಸೆಲ್ಯುಲಾರ್ ಡ್ಯಾಮೇಜಿಂದ, ಆ ಒಂದು ಸೆಲ್ಸ್ಗಳನ್ನು ರಿಪೇರಿ ಮಾಡೋದ್ರಿಂದ ನೋನಿ ಎಲ್ಲ ಒಂದು ಸಮಸ್ಯೆಗಳಿಗೂ ಕಂಪಲ್ಸರಿ ನಾವು ಕೊಡ್ಬೋದು. ನಾನು ನಾಳೆ ದಿನ ಆರೋಗ್ಯ ಬೇಗ ತಪ್ಪಬಾರ್ದು, ಹೆಲ್ದಿಯಾಗಿರ್ಬೇಕಂದ್ರೆ ಚೆನ್ನಾಗಿರ್ತಕ್ಕಂಥ ನಾನು ಕೂಡ ನೋನಿಯನ್ನು ದಿನನಿತ್ಯ ಸೇವಿಸ್ತಾ ಬರಬೇಕು. ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಯಾವ ಕಾಯಿಲೆಗಳಿಗೂ ಬೇಕಾದರೂ ನೋನಿಯನ್ನು ಕೊಡ್ಬೋದು. ಕಾಯಿಲೆ ಇಲ್ಲದೆ ಇರತಕ್ಕಂಥ, ಕಾಯಿಲೆ ನನಗೆ ಬರಬಾರ್ದು, ನಾನು ಹೆಲ್ದಿಯಾಗಿರಬೇಕು ಅಂತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನೋನಿಯನ್ನು ಅವರ ದಿನನಿತ್ಯದ ಆಹಾರದಲ್ಲಿ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟು ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಇದನ್ನು ನಾನು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಎಫೆಕ್ಟ್ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದೆ. ನಾವೇನು ಹೊರಗಡೆಯಿಂದ ಆಂಟಿಬಯೋಟಿಕ್ಸ್ಗಳನ್ನು, ಪೇಯ್ನ್ ಕಿಲ್ಲರ್ಗಳನ್ನು ತಗೋತೀವಿ, ಅದು ನಮ್ಮ ದೇಹಕ್ಕೆ ಅದನ್ನು ರೆಡಿ ಮಾಡುತ್ತೆ, ಪೇಯ್ನನ್ನು ಕಡಿಮೆ ಮಾಡುತ್ತೆ. ಬಂದಿರತಕ್ಕಂಥ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಸ್ ಇನ್ಫೆಕ್ಷನ್ ಇರ್ಬೋದು, ಅವನ್ನ ಕಿಲ್ ಮಾಡಿ ರೆಡಿ ಮಾಡುತ್ತೆ. ಅದ್ರ ಜೊತೆಗೆ ಇದು ನಮಗೆ ಬೇಕಾದಂಥ ಒಂದು ಕೆಲಸ ಆಗಬೇಕಿತ್ತು, ಮೆಡಿಷನಿಂದ ಆಗಿದೆ. ಆದರೆ ಅದ್ರ ಜೊತೆಗೆ ನಮಗೆ ಬೇಡದೇ ಆದಂಥ ಇನ್ನೊಂದು ಕೆಲಸ, ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಗ್ಯಾಸನ್ನು ಫಾರ್ಮ್ ಮಾಡಿಬಿಡುತ್ತೆ. ಆ ಗ್ಯಾಸ್ ಫಾರ್ಮ್ ಆದಾಗ ಅದಕ್ಕೆ ಮತ್ತೆ ಒಂದು ಆ ಗ್ಯಾಸ್ಟ್ರಿಕ್ಕನ್ನು ರಿಲೀಫ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಆಂಟಿಗ್ಯಾಸ್ಟ್ರಿಕ್ ಒಂದು ಟ್ಯಾಬ್ಲೆಟನ್ನು ನಾವು ತಗೋಬೇಕು. ಇದು ಹೊರಗಡೆ ಮೆಡಿಷನಲ್ಲಿ. ನಾವೇನು ಹೇಳ್ತೀವಿ, ಆ ರೀತಿ ಏನು ಪೇಯ್ನ್ ಕಿಲ್ಲರ್ಸ್ ಅಥವಾ ಆಂಟಿಬಯೋಟಿಕ್ಸನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ, ಅವರಿಗೂ ಕೂಡ ನೋನಿ ಕೊಟ್ಟಾಗ ನೋನಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಏನು ಒಂದು ಗ್ಯಾಸ್ಟ್ರಿಕ್ ಫಾರ್ಮ್ ಆಗೋಂಥ ಒಂದು ಸೈಡ್ ಎಫೆಕ್ಟ್ಸನ್ನು ಮಾಡ್ತವೆ ಬೇರೆ ಮೆಡಿಸಿನ್ಗಳು, ಅದರಿಂದ ನಮಗೆ ಫ್ರೀ ಮಾಡ್ತವೆ. ಆ ರೀತಿ ಗ್ಯಾಸ್ಟ್ರಿಕ್ ಫಾರ್ಮ್ ಆಗದೇ ಇರೋ ರೀತಿ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಒಂದು ಆರೋಗ್ಯನ ಕಾಪಾಡುತ್ತೆ ನಮ್ಮ ಒಂದು ನೋನಿನ ನಾವು ಬಳಸೋದ್ರಿಂದ. ಈ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೂ ಕೂಡ ನಮಗೆ ಕೆಲಸ ಮಾಡಿಕೊಡ್ತಾ ಇರುತ್ತೆ. ಹಾಗೆ ಮುಂದೆ ನೋಡೋದಾದರೆ, ನಮ್ಮ ಒಂದು ರಕ್ತದಲ್ಲಿ ಪ್ರೋಟೀನ್ ಪ್ಲಾಸ್ಮಾ ಅಂತೇಳಿ ಇರುತ್ತೆ. ಅದರಲ್ಲಿ ಸುಮಾರು ಫಂಕ್ಷನ್ಗಳಾಗಿ ಅಲ್ಲಿ ಬ್ಲಡ್ಡಿಗೆ ಟಾಕ್ಸಿನ್ಸ್ ರಿಲೀಸ್ ಆಗ್ತಿರುತ್ತೆ. ಅದನ್ನು ಕ್ಲೀನ್ ಮಾಡಿಕೊಟ್ಟು ನಮಗೆ ಬ್ಲಡ್ಡನ್ನು ಪ್ಯೂರಿಫೈ ಮಾಡಿಕೊಡ್ತಾ ಇರುತ್ತೆ. ನೆಕ್ಸ್ಟು ಆಂಟಿ ಏಜಿಂಗ್ ಪ್ರಾಪರ್ಟಿ. ನೋನಿಯ ಇನ್ನೊಂದು ಗುಣ ಆಂಟಿ ಏಜಿಂಗ್ ಪ್ರಾಪರ್ಟಿ ಅಂತಂದರೆ, ಆ ಹೆಸರಲ್ಲೇ ಇದೆ ಆಂಟಿ ಏಜಿಂಗ್ ಅಂದರೆ ಏನು, ವಯಸ್ಸಾಗೋದು ಅಂತ. ಆಂಟಿ ಏಜಿಂಗ್ ಅಂದರೆ ವಯಸ್ಸಾಗದಂತೆ, ಅಂದರೆ ನಮಗೆ ವಯಸ್ಸು 25-30 ಇರುತ್ತೆ. ನಮಗೆ ವಯಸ್ಸು 25-30 ಇರುತ್ತೆ. ನಮ್ಮ ದೇಹನ ನೋಡೋರಿಗೆ ಏನಕ್ಕೆ ಕಾಣಿಸ್ತಿರುತ್ತೆ, ನನಗೆ ತುಂಬ ವಯಸ್ಸಾದಂಗೆ ಕಾಣಿಸ್ತಾ ಇರುತ್ತೆ. ಯಾಕೆ ಅಂತಂದರೆ ನನ್ನ ಒಳಗಡೆ ಇರ್ತಕ್ಕಂಥ ಸೆಲ್ಗಳಿಗೆ ಆಯಸ್ಸು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ಗಳು ಸರಿಯಾಗಿ ಸಿಗದೇನೆ ಅದೇನಾಗುತ್ತೆ, ವೀಕ್ ಆಗುತ್ತೆ. ನಮ್ಮ ಒಂದು ದೇಹದ ಒಂದು ಏನು ಆಕರ್ಷಣೆ ಅಂತ ಹೇಳ್ತೀವಿ, ನಮ್ಮ ಚರ್ಮ ಸುಕ್ಕಾಗೋದಿರ್ಬೋದು, ನನ್ನ ಒಂದು ಯೌವನ ಏನು ಕಾಣಬೇಕು ದೇಹದಲ್ಲಿ ಹೊರಗಡೆಗೆ, ಅದು ಏನಾಗುತ್ತೆ, ಇಳಿದು ಹೋಗುತ್ತೆ. ಕಡಿಮೆ ವಯಸ್ಸಿಗೆ ಏಜ್ ಆದವರಂಗೆ ಕಾಣಿಸ್ತಿರ್ತಾರೆ. ಅದೇ ಕೆಲವರೆಲ್ಲ ಆರೋಗ್ಯ ಚೆನ್ನಾಗಿತ್ತಂದರೆ, ವಯಸ್ಸಾಗಿರುತ್ತೆ
50, 55, 60 ಆಗಿರ್ತಾರೆ. ಬಟ್ ನಮಗೆ ಕಾಣಲ್ಲ, 30, 35 ಇರ್ಬೋದು ಅಂತ ಕಾಣ್ತಿರ್ತಾರೆ. ಸೊ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಇವತ್ತು ನಮ್ಮ ರಾಜು ಸರ್, ವಿಜಯ್ ಡಿ ಜಿ ಸರ್ನ ನೋಡಿದಾಗ ನಮಗೆ ಸೊ ಇನ್ನೂ ಹಿಂಗಾಗಿದ್ದಾರಪ್ಪ, ಆಲ್ರೆಡಿ ಬಂದು 20 ವರ್ಷ ಆಗಿದೆ, 20 ವರ್ಷ ಆದರೂ ಇನ್ನೂ ಅವಾಗ ಬಂದಂಗೆ ಇದ್ದಾರೆ ಅವರು. ಸೊ ಅಂಥ ಒಂದು ಲೈಫ್ ಸ್ಟೈಲನ್ನು ಅಥವಾ ಅಂಥ ಒಂದು ಹೆಲ್ತ್ ಕಾನ್ಸಿಯಸ್ನ ಅವರು ಇಟ್ಕೊಂಡಿದ್ದಾರೆ, ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನಾವು ಆಂಟಿ ಏಜಿಂಗ್ ಪ್ರಾಪರ್ಟಿಯಾಗಿ ಕೆಲಸ ಮಾಡಲಿಕ್ಕೆ ನೋನಿಯನ್ನು ಬಳಸ್ಬೋದು. ಇವತ್ತು ತುಂಬ ಜನಗಳಿಗೆ, ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ, ನಾನು ಇನ್ನೂ ಚಿರಯೌವನದಲ್ಲಿರಬೇಕು, ನಾನು ಯಾವಾಗಲೂ ಇನ್ನೂ ಹೆಂಗಾಗಿರಬೇಕು ಅನ್ನೋದು ಕಾನ್ಸಿಯಸ್ ತುಂಬ ಇರುತ್ತೆ ಪ್ರತಿಯೊಬ್ಬ ಮಹಿಳೆಗೆ. ಸೊ ಈ ಒಂದು ಪಾಯಿಂಟನ್ನು ನಾವು ಹೇಳ್ಬೋದು. ಅವರ ಒಂದು ಏನು ಆಂಟಿ ಏಜಿಂಗ್ಗೆ ತುಂಬ ಕ್ರೀಮ್ಗಳು, ತುಂಬ ಏನೇನೋ ಬಳಸ್ತಾ ಇರ್ತಾರೆ ಹೊರಗಡೆದು. ನಮ್ಮ ಒಂದು ಪ್ರಾಡಕ್ಟ್ಗಳಲ್ಲೂ ಕೂಡ ನಾವು ಹೇಳ್ತಾ ಇರ್ತೀವಿ ಆಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಅಂತೇಳಿ. ಸೊ ನೋನಿ ಬಳಸೋದ್ರಿಂದ ಕೂಡ ಸೊ ಈ ಒಂದು ಪ್ರಾಪರ್ಟಿನ ನಮ್ಮ ದೇಹಕ್ಕೆ ನಾವು ತಗೋಬೋದು. ಸೊ ಹೀಗೆ ಇದ್ರ ಜೊತೆಗೆ ಸೊ ಇದಿಷ್ಟು ಇನ್ನೂ ಹೇಳ್ತಾ ಹೋದರೆ ನೋನಿ ಬಗ್ಗೆ ತುಂಬ ವಿಚಾರಗಳಿದ್ದಾವೆ. ಅಷ್ಟು ದೊಡ್ಡ ಒಂದು ಸಬ್ಜೆಕ್ಟ್ ಇದು ನೋನಿ. ಸೊ ಈಗ ನೋನಿನ ಹೇಗೆ ಬಳಸಬೇಕು ಆಲ್ರೆಡಿ ಎಲ್ಲರಿಗೂ ಗೊತ್ತು. ಸೊ 1 ಗ್ಲಾಸ್ ನೀರಲ್ಲಿ, ಒಂದು 200 ml ನೀರಲ್ಲಿ ಸೊ ದಿನಕ್ಕೆ ಸ್ಟಾರ್ಟಿಂಗ್ ಬಂದು 3 ಡೇಸು 5 ml ಕೊಡ್ತೀವಿ. ಯಾಕೆ ಅಂತಂದರೆ ಸೊ ನೋನಿಯಿಂದ ಕೆಲವೊಂದು ದೇಹದಲ್ಲಿ ವ್ಯತ್ಯಾಸಗಳಾಗ್ತವೆ. ಸೊ ಅದು ಸೆಟ್ ಆಗಲಿ ದೇಹಕ್ಕೆ ಅಂತೇಳಿ. ನಮಗೆ ನೋನಿ ಕುಡಿತಾ ಇರೋದೇ ನಮ್ಮ ದೇಹದಲ್ಲಿ ಒಂದು ಬದಲಾವಣೆ ಬೇಕು, ಆರೋಗ್ಯ ವೃದ್ಧಿ ಆಗಬೇಕಂತೇಳಿ. ಅದು ನಾವು ತಗೊಂಡ್ಮೇಲೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹೇಳ್ತೀನಿ ನೆಕ್ಸ್ಟು. ಸೊ ನೋನಿಯನ್ನು ದಿನಕ್ಕೆ ನಾರ್ಮಲ್ ಪೀಪಲ್ 2 ಟೈಮ್ಸ್ ತೊಗೊಂಡ್ರೆ ಓಕೆ. ಸೊ ಎಷ್ಟರಿಂದ ತೊಗೋಬೋದು? ಸ್ಟಾರ್ಟಿಂಗ್ 3 ಡೇಸು 5 ml 1 ಗ್ಲಾಸ್ ನೀರು ಜೊತೆ ಹಾಕಿ ಸೊ ಮಿಕ್ಸ್ ಮಾಡಿ ಕೂತ್ಕೊಂಡು ಕಚ್ಕೊಂಡು ಕುಡಿಬೇಕು ಅಂತೇಳಿ ಹೇಳ್ಕೊಡ್ತೀವಿ. ಖಂಡಿತ ಕೂತ್ಕೊಂಡು ಕಚ್ಕೊಂಡು ನಿಧಾನಕ್ಕೆ ಗುಟ್ಕುಸ್ಕೊ ಕುಡಿದ್ರೆ ಇನ್ನೂ ಒಳ್ಳೆಯದು. ಸೊ ಆ ರೀತಿ ಕುಡಿಬೇಕು ನೋನಿಯನ್ನು. ಸೊ ಅದಾದಮೇಲೆ ಸೊ ನಾವು ಹೇಳಿದ್ವಿ, ಕ್ರೋನಿಕ್ ಡಿಸೀಸ್ ಇರ್ತಕ್ಕಂಥವರಿಗೆ, ಸಮಸ್ಯೆಗಳಿದ್ದವರಿಗೆ ಸೊ 3ರಿಂದ 4 ಸಲ ಸಜೆಸ್ಟ್ ಮಾಡಿದ್ರೆ ಅವರಿಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ. ಸೊ ಕ್ಯಾನ್ಸರ್ ಏನಾದ್ರು ಇತ್ತು ಅಂಥವರಿಗೆ ನೀವೇನಾದ್ರು ಟ್ರೀಟ್ ಮಾಡ್ಲಿಕ್ಕೆ ಹೋಗಿದ್ರೆ ಸೊ 6 ಸಲ ಕೊಟ್ಟರು ಸೊ ತಪ್ಪಿಲ್ಲ, ಕೊಡ್ಬೋದು. ಅದನ್ನು ಹೆಂಗೆ ಬಳಸ್ಬೇಕಂತ ಗೊತ್ತು. ಅರ್ಧ ಗಂಟೆ ಮುಂಚೆ ಊಟ ತಿಂಡಿ, ರಾತ್ರಿ ಊಟಕ್ಕೆ ಮುಂಚೆ ತಗೋಬೇಕಾಗತ್ತೆ. ಸೊ ಅಂದರೆ ನಾವು ನೋನಿಯನ್ನು ಖಾಲಿ ಹೊಟ್ಟೆಗೆ ತಗೋಬೇಕು. ತಗೊಂಡ ನಂತರದಲ್ಲಿ ಟೆನಿಕಾಸ್ಟ್ 30 ನಿಮಿಷಗಳ ಕಾಲ ಬೇರೆ ಏನನ್ನು ಸೇವಿಸಬಾರ್ದು. ಅದು ಕೆಲಸ ಮಾಡಲಿಕ್ಕೆ ಸೊ ಆ ಒಂದು ಟೈಮನ್ನು ನಾವು ಕೊಡಬೇಕಾಗತ್ತೆ. ಕೇಳ್ತಾರೆ ಯಾಕೇನು ತಗೋಬಾರ್ದು? ನೋನಿ ತೊಗೊಂಡಿರೋದೇ ನಮಗೇನೋ ಒಂದು ಬೆಸ್ಟ್ ರಿಸಲ್ಟ್ ಆಗಬೇಕು ಬಾಡಿಲಿ ಅಂತೇಳಿ. ಅದು ಹೋಗಿ ಕೆಲಸ ಮಾಡಬೇಕಂದ್ರೆ ಅದರಲ್ಲೂ ಕೂಡ ನ್ಯೂಟ್ರಿಷನ್ಸ್ ಇದೆ. ಅದು ಹೋಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ಲಿಕ್ಕೆ ಬಿಡಬೇಕು. ಅದ್ರ ಹಿಂದೆನೇ ನಾವೇನೇನೋ ತೊಗೊಬಿಟ್ರೆ ಏನಾಗುತ್ತೆ, ಆ ಒಂದು ಫಂಕ್ಷನ್ ಮಾಡಲಿಕ್ಕೆ ಅದಕ್ಕೆ ಸಮಯ ಬೇಕು. ಅದಕ್ಕೋಸ್ಕರ ಆ ಒಂದು ಗ್ಯಾಪನ್ನು ಮೇಂಟೈನ್ ಮಾಡಿ ಅಂತ ಸೊ ಹೇಳ್ಬೋದು. ಸೊ ಅದೇ ರೀತಿ ನೋನಿಯನ್ನು ಸೇವಿಸಿದಾಗ ಸೊ ಇನ್ನೊಂದು ವಿಚಾರ ನಮಗೆ ಗೊತ್ತಿರಬೇಕು. ಸುಮಾರು 172 ಥರದ, ಎಷ್ಟು ಒಂದಲ್ಲ ಎರಡಲ್ಲ ಮೂರಲ್ಲ 172 ಥರದ ನಮ್ಮ ಬಾಡಿಯಲ್ಲಿ ಕೆಲವೊಂದು ಬದಲಾವಣೆಗಳಾದ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ತೋರಿಸ್ತವೆ. ಅದರಲ್ಲಿ ಕೆಲವೊಬ್ರಿಗೆ ಆಲ್ರೆಡಿ ಬಂದಿದೆ. ಸೊ ನಾವೇನಾದ್ರು ಸರಿಯಾಗಿ ಮಾಹಿತಿ ಕೊಟ್ಟಿರಲಿಲ್ಲ ಅಂದರೆ ಸೊ ಅವರು ನೀನು ಕೊಟ್ಟಿದ್ರಿಂದ ಹಿಂಗಾಯ್ತು, ಹೋಗಪ್ಪ ನಿನ್ನ ಪ್ರಾಡಕ್ಟೇ ಬೇಡ ಅಂದ್ಬಿಡ್ತಾರೆ. ಸೊ ಏನು ಡಿಸೆಂಟ್ರಿ ಆಗ್ಬೋದು, ಹೀಟ್ ಎಕ್ಸಸ್ ಆಗುತ್ತೆ. ಹೀಟ್ ಎಕ್ಸಸ್ ಆದಾಗ ಸಾಮಾನ್ಯವಾಗಿ ಡಿಹೈಡ್ರೇಷನ್ ಆಗುತ್ತೆ. ಸೊ ಕಣ್ಣು ಉರಿ ಬರೋದು, ತುಟಿ ಹೊಡ್ಕೊಳ್ಳೋದು, ಬಿಳ್ಚಾಗೋದು, ಈ ಥರ ಒಣಗ ಅಂಥದ್ದು ಎಲ್ಲ ಬರ್ತವೆ. ಸೊ ಅದಾದಮೇಲೆ ನಮಗೆ ಸ್ವಲ್ಪ ಹೊಟ್ಟೆ ನೋವು ಬರೋ ಥರ ಆಗ್ಬೋದು. ಬೇರೆ ಬೇರೆ ಸಮಸ್ಯೆಗಳು, ಒಂದಲ್ಲ ಎರಡಲ್ಲ 172 ಸಿಂಪ್ಟಮ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳು, ಏನೆಲ್ಲ ಸಿಂಪ್ಟಮ್ಗಳು ಕಾಣಿಸ್ಬೋದು ಅಂತೇಳಿ. ಅಂದರೆ ಅವ್ರು ಯಾರಾದರೂ ನೀವು ಹೇಳಬೇಕು, ಮೊದಲೇ ಹೇಳಿರಬೇಕು, ನೋನಿಯನ್ನು ಬಳಸಿದಾಗ ನಿನ್ನ ದೇಹದಲ್ಲಿ ಸೊ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಕೆಲವೊಂದು ಈ ರೀತಿ ಲಕ್ಷಣಗಳು ಕಾಣಿಸ್ಬೋದು. ಡೋಂಟ್ ವರಿ, ಏನೂ ಆಗಲ್ಲ, ಕಂಟಿನ್ಯೂ ಮಾಡಿ ಅಂತ ಹೇಳಬೇಕು. ಸೊ ನನ್ನ ಲೀಡರ್ಸ್ ನನಗೆ ಹೇಳ್ಕೊಟ್ಟಿದ್ರು, ಅದನ್ನು ಹೇಳಿದ್ದೆ, ನನಗೂ ಕೂಡ ಆ ರೀತಿ ರಿಸಲ್ಟ್ಗಳು ಬಂತು. ನಂತರದಲ್ಲಿ ಅದು ಹೇಳಿದ್ರಿಂದ ಸೊ ಆ ಒಂದು ಪ್ರಾಡಕ್ಟ್ ಕಂಟಿನ್ಯೂ ಆಯಿತು. ಹಾಗೆ ಇನ್ ಕೇಸ್ ನಾವು ಹೇಳಿರಲಿಲ್ಲ ಅಂದರೆ ಏನಾಗುತ್ತೆ, ಸೊ ಯಾರೋ ಒಬ್ಬ ವ್ಯಕ್ತಿಗೆ ಅದೇನಾದರೂ ನಾವು ಕರೆಕ್ಟಾಗಿ ಮಾಹಿತಿ ಕೊಡಲಿಲ್ಲ ಅಂದರೆ, ಸೊ ಇನ್ ಕೇಸ್ ಕೊಟ್ಟಾಗ ಡಿಸೆಂಟ್ರಿ ಆಯಿತು ಅಂದರೆ, ನೀನು ಕೊಟ್ಟಿದ್ದಕ್ಕೆ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು ಅಂತೇಳಿ ಬೇರೆಯವರಿಗೆ ಹೇಳ್ತಾ ಹೋದಾಗ ಏನಾಗುತ್ತೆ, ಸೊ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ. ಆದ್ದರಿಂದ ಸೊ ನಾನು ಸರಿಯಾಗಿ ನನ್ನ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಮಾಹಿತಿ ಕೊಟ್ಟಾಗ ಸೊ ಅದನ್ನು ಪ್ರಾಬ್ಲಮ್ ನಾನು ಮಾಡಲ್ಲ. ಸೊ ನನ್ನ ಜವಾಬ್ದಾರಿ ಏನಿವತ್ತು ಅಂತಂದರೆ, ನಾನು ಎಷ್ಟು ಒಳ್ಳೇದು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಸೊ ನನ್ನ ಒಂದು ತಪ್ಪು ತಿಳುವಳಿಕೆ ಅಥವಾ ನಾನು ಸರಿಯಾಗಿ ತಿಳ್ಕೊಳ್ಳೋದೇನೆ ಮಾಹಿತಿ ಕೊಡಲಿಲ್ಲ ಅಂತಂದರೆ, ಆ ಒಂದು ಪ್ರಾಡಕ್ಟ್ ಮೇಲೆ ನೆಗೆಟಿವಿಟಿ ಬಂದರೆ ನೆಕ್ಸ್ಟ್ ಇನ್ಯಾರೋ ಒಬ್ಬ ಹೋಗಿ ಮೋದಿ ಕೇರ್ ಕನ್ಸಲ್ಟ್ ಪ್ರಾಡಕ್ಟ್ ಕೊಡ್ಲಿಕ್ಕೆ ಹೋಗ್ತಾರೆ.
ಅವರು ಸೊ ಮೊದಲಾಗಿರ್ತಕ್ಕಂಥ ಡ್ಯಾಮೇಜನ್ನೇ ಇಟ್ಕೊಂಡು ಇಲ್ಲ ಇಲ್ಲಪ್ಪ ಇವೆಲ್ಲ ನಾವು ನೋಡಿದ್ದೀವಿ ಹಂಗಾಯಿತು ಹಿಂಗಾಯಿತು ಅಂತ ಸೊ ಒಬ್ಬರಿಗಲ್ಲ ಸೊ ನೂರಾರು ಜನಕ್ಕೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾರೆ. ಆದ್ದರಿಂದ ಸೊ ಇವತ್ತು ನಮ್ಮ ಒಂದು ಅದ್ಭುತವಾದ ಪ್ರಾಡಕ್ಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಜ್ಞಾನವನ್ನು ಸಂಪಾದನೆ ಮಾಡಿ ಸೊ ಉತ್ತಮವಾಗಿ ರಿಸಲ್ಟ್ಗಳನ್ನು ಜನಗಳಿಗೆ ಕೊಡಲಿಕ್ಕೆ ನಾವು ಹೋಗಬೇಕಾಗಿದೆ. ಸೊ ಈ ಒಂದು ಸಿಂಪ್ಟಮ್ಸ್ಗಳು ಸೊ 100 ಜನರಲ್ಲಿ 5 ಜನರಿಗೆ ಅಂದರೆ 5% ಮಾತ್ರ ಕಾಣಿಸ್ಬೋದು. ಎಲ್ಲರಿಗೂ ಬರಲೇಬೇಕಂತಿಲ್ಲ, ಎಲ್ಲರಿಗೂ ಬರಲ್ಲ, ಯಾರಾದರೂ ಒಂದು 5% ಜನಕ್ಕೆ ಮಾತ್ರ ಬರ್ಬೋದು. ಬಟ್ ನಾವು 100% ಎಲ್ಲರಿಗೂ ಕೂಡ ಹೇಳಿರಬೇಕು, ಹಿಂಗೆ ಆಗತ್ತೆ, ಆಗ್ಬೋದು, ಡೋಂಟ್ ವರಿ, ಕಂಟಿನ್ಯೂ ಮಾಡಿ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಹೇಳಿರಬೇಕು. ಸೊ ಇನ್ ಕೇಸ್ ನಾವು ಹೇಳಿದ್ವಿ ಅಂದ್ಕೊಳ್ಳಿ, ಅವ್ರು ಬಂದು ಹಿಂಗಾಯಿತು ಅಂತ ಅಂದರೆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳಿದ್ರೆ ಸೊ ಏನಾಗುತ್ತೆ, ಸೊ ನಾವು ಅವರಿಗೆ ವಿಶ್ ಮಾಡಬೇಕು, ವೆರಿ ಗುಡ್, ಕಂಗ್ರ್ಯಾಚುಲೇಷನ್, ನೋನಿ ನಿನ್ನ ದೇಹದಲ್ಲಿ ಕೆಲಸ ಮಾಡಿದೆ. ನಾವು ತೊಗೊಂಡಿರೋದೇ ಏನೋ ಕೆಲಸ ಮಾಡ್ಬೇಕಂತೇಳಿ ತಾನೆ, ಅದು ಎಫೆಕ್ಟ್ ಆಗಿದೆ ಅಂತ. ಅವ್ರೇನು ಅನ್ಕೋತಾರೆ ಗೊತ್ತಾ, ಹೇಳಿರಲಿಲ್ಲ ಅಂದರೆ ಸೈಡ್ ಎಫೆಕ್ಟ್ ಆಗಿದೆ ಅನ್ಕೋತಾರೆ. ಬಟ್ ನಾನು ಸರಿಯಾಗಿ ಹೇಳಿದರೆ ಅದನ್ನು ಎಫೆಕ್ಟ್ ಆಗಿದೆ ಅಂತೇಳಿ ಅರ್ಥ ಮಾಡ್ಕೋತಾರೆ. ನನ್ನ ದೇಹದಲ್ಲಿ ನೋನಿ ಕೆಲಸ ಮಾಡ್ತಾ ಇದೆ, ಸೊ ನೋನಿ ತಗೊಂಡಿದ್ದಕ್ಕೂ ನನಗೆ ಸಾರ್ಥಕ ಆಯಿತು ಅಂತ ಖುಷಿ ಪಡ್ತಾರೆ. ನಾವು ಕೂಡ ಅವ್ರಿಗೆ ವಿಶ್ ಮಾಡ್ಬೋದು, ವೆರಿ ಗುಡ್, ನಿಮ್ಮ ಬಾಡಿಗೆ ನೋನಿ ಅಡ್ಜಸ್ಟ್ ಆಗಿದೆ, ಕೆಲಸ ಮಾಡ್ತಾ ಇದೆ. ಓಕೆ, ಈ ರೀತಿ ನಾವು ವಿಶ್ ಮಾಡ್ಬೋದು. ನಂತರದಲ್ಲಿ ನಾನು ಹೇಳಿದೆ 3 days 5 ml ಆದಮೇಲೆ 4ನೇ ದಿನದಿಂದ 10 mlಗೆ ಇನ್ಕ್ರೀಸ್ ಮಾಡ್ಕೋಬೇಕು. 6ನೇ ದಿನದಿಂದ ಸೊ 15 mlನ ಕುಡಿತಾ ಬರ್ಬೋದು. ಇನ್ನು ಒಂದು ವಾರ ಆದಮೇಲೆ ಅಪ್ ಟು 30 ml ನಮ್ಮ ದೇಹಕ್ಕೆ ಎಷ್ಟು ನೀಡಿದೆ ಸೊ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ನೋಡಿಕೊಂಡು 30 ml ಕೂಡ ಒಂದು ಸಮಯಕ್ಕೆ ಕುಡಿಬೋದು. ಆ ರೀತಿ 3 ಟೈಮ್ ಕುಡಿಬೋದು ನಾರ್ಮಲ್ ಇದ್ದವರು. ಸೊ ಬೇರೆ ಡಿಸೀಸ್ ಇದ್ದವರು ಜಾಸ್ತಿ ಟೈಮ್ಸ್ ಕೂಡ ಕುಡಿಬೋದು. ತುಂಬ ಮುಖ್ಯವಾದ ವಿಚಾರ ಏನಂದರೆ, ಯಾರ್ಯಾರಿಗೆ ನೋನಿಯನ್ನು ಬಳಸಲಿಕ್ಕೆ ಕೊಡಬಾರ್ದು ಅನ್ನೋದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಮುಖ್ಯವಾಗಿ ಯಾರೆಲ್ಲ ಹಾಲು ಉಣಿಸ್ತಿರ್ತಾರೆ ಸೊ ಅವರಿಗೆ ನಾವು ನೋನಿಯನ್ನು ಕೊಡಬಾರ್ದು. ಮತ್ತು ಯಾರೆಲ್ಲ ಪ್ರೆಗ್ನೆಂಟ್ ಆಗಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಗರ್ಭ ಧರಿಸಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಅವರಿಗೆ ನೋನಿ ಕೊಡಬಾರ್ದು. ಮತ್ತು ಆಲ್ರೆಡಿ ಕಿಡ್ನಿ ಸಮಸ್ಯೆಗಳಿದ್ದರೆ ಸೊ ಅವರಿಗೆ ನಾವು ನೋನಿಯನ್ನು ಕೊಡಬೇಕು. ಸೊ ಕನ್ಸೀವ್ ಆಗಿರೋರಿಗೆ ಮತ್ತು ಹಾಲು ಉಣಿಸೋ ಅಂಥವರಿಗೆ ನೋನಿ ಸದ್ಯಕ್ಕೆ ಬೇಡ. ಮತ್ತು ಕಿಡ್ನಿ ಸಮಸ್ಯೆ ಅವರಿಗೆ ಯಾಕೆ ಬೇಡ ಅಂತಂದರೆ, ಸೊ ನಮ್ಮ ಒಂದು ಪ್ರಾಡಕ್ಟ್ಸ್ಗಳಲ್ಲಿ ಏನು ನೋನಿಯಲ್ಲಿ ನಾವು ಹೇಳಿದ್ವಲ್ಲ ನ್ಯೂಟ್ರಿಷನ್ಸ್ಗಳಿದೆ, ಸೊ ಪ್ರೋಟೀನ್ ಇದೆ. ಆ ಕಿಡ್ನಿ ಕೆಲಸ ಏನಂತಂದರೆ, ನಾವೇನು ಪ್ರೋಟೀನ್ ಕೊಡ್ತೀವೋ ಆವಾಗ ಅದರಲ್ಲಿ ಬರ್ತಕ್ಕಂಥ ಸುಮಾರು ಯೂರಿಯಾ ಬರುತ್ತೆ, ಆ್ಯಸಿಡ್ಸ್ ಬರುತ್ತೆ, ಇದನ್ನೆಲ್ಲ ಮತ್ತೆ ಪ್ಯೂರಿಫೈ ಮಾಡಬೇಕು, ಫಿಲ್ಟ್ರ್ ಮಾಡಬೇಕು. ಅವ್ರು ಆಲ್ರೆಡಿ ಕಿಡ್ನಿ ಸಮಸ್ಯೆಯಲ್ಲಿದ್ದಾರೆ, ಆ ಕಿಡ್ನಿನೇ ಅದೆಲ್ಲ ಕೆಲಸ ಮಾಡಬೇಕಿರುತ್ತೆ. ನಾವು ಕೊಡೋದ್ರಿಂದ ಏನೂ ಆಗಲ್ಲ ಅವ್ರಿಗೆ, ಬಟ್ ಅವರಿಗೆ ಎಕ್ಸ್ಟ್ರಾ ರಿಸ್ಕ್ ಆಗುತ್ತೆ. ಆ ಒಂದು ಕಿಡ್ನಿ ಸಮಸ್ಯೆ ಇದ್ದವರಿಗೆ ಎಕ್ಸ್ಟ್ರಾ ರಿಸ್ಕ್ ಆಗುತ್ತೆ. ಆದ್ದರಿಂದ ನೋನಿನ ಕಿಡ್ನಿ ಸಮಸ್ಯೆಯವ್ರಿಗೆ ಎಲ್ಲೂ ಕೂಡ ನಾನು ನೋಡ್ದಂಗೆ ಕೇಳಿಲ್ಲ. ಬಟ್ ನಾವೇನೇ ಏನು ಮಾಡ್ತೀವಿ, ಬರೀ ನೋನಿ ಅಷ್ಟೇ ಅಲ್ಲ, ಕೆಲವೊಂದು ಸಮಸ್ಯೆಗಳಿದ್ದವರಿಗೆ ನಮ್ಮ ಒಂದು ಪ್ರಾಡಕ್ಟ್ಗಳನ್ನು ನೋನಿ ಇರ್ಬೋದು, ಪ್ರೋಟೀನ್ ಪೌಡರ್ ಇರ್ಬೋದು, ಇವನ್ನೆಲ್ಲ ಯಾಕೆ ಕೊಡಬಾರ್ದು ಅಂತಂದರೆ, ಸೊ ಜನರಲ್ ಇಷ್ಟೇ, ಅದರನ್ನ ಬಳಸ್ಕೊಂಡಾದಮೇಲೆ ನಾವೇನೇ ಕೊಟ್ಟರು ಕೂಡ ಅದರಿಂದ ಮತ್ತೆ ಟಾಕ್ಸಿನ್ ರಿಲೀಸ್ ಆಗ್ತವೆ. ಅದನ್ನು ಪ್ಯೂರಿಫೈ ಮಾಡ್ತಕ್ಕಂಥದ್ದು ಕಿಡ್ನಿ ಆಗಿರುತ್ತೆ. ಆದ್ದರಿಂದ ಸೊ ನನಗೂ ಕೂಡ ಯಾವುದಕ್ಕೆ ಕೊಡಬಾರ್ದು ಅನ್ನೋದು ಡಾಕ್ಟರ್ ಕಡೆಯಿಂದ ಮಾಹಿತಿ ಸಿಕ್ಕಿರಲಿಲ್ಲ. ಬಟ್ ನಮ್ಮ ಒಂದು ಏನು ರೆಗ್ಯುಲರ್ ನಮ್ಮ ಒಂದು ಬೇಸಿಸ್ ಇದೆ, ನಮ್ಮ ಒಂದು ಮುದಿಕೇರ್ ಟ್ರೈನಿಂಗ್ಗಳಲ್ಲಿ ಏನು ಹೇಳಿದ್ದಾರೆ ಸೊ ನಾವು ಅದನ್ನು ಫಾಲೋ ಮಾಡೋಣ. ಸೊ ಕನ್ಸೀವ್ ಇರ್ತಕ್ಕಂಥವರಿಗೆ ಅಥವಾ ಪ್ರೆಗ್ನೆಂಟಿಗೆ ಪ್ಲ್ಯಾನ್ ಮಾಡ್ತಾರೋ ಅಂಥವರಿಗೆ ಮಾಡೋಕ್ಕಿಂತ ಮುಂಚೆ ಬೇಕಿದ್ರೆ ನಾವು ಟ್ರೀಟ್ಮೆಂಟಿಗೆ ಕೊಡ್ಬೋದು. ಟ್ರೀಟ್ಮೆಂಟ್ ಆದಮೇಲೆ ಸೊ ಯಾರು ಮತ್ತೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಕನ್ಸೀವ್ ಆಗಲಿಕ್ಕೆ ಅವರಿಗೆ ನೋನಿಯನ್ನು ಸಜೆಸ್ಟ್ ಮಾಡೋದು ಬೇಡ. ಮತ್ತು ಕಿಡ್ನಿ ಸಮಸ್ಯೆ ಇದ್ದವರಿಗೆ ಸಜೆಸ್ಟ್ ಮಾಡೋದು ಬೇಡ. ಮತ್ತು ಕೆಲವೊಂದು ಗಂಭೀರ ಸಮಸ್ಯೆಗಳಿರ್ತವೆ, ನಾನು ಹೇಳಿದೆ, ಅದು ಏನಾದರೂ ಆಗಿರ್ಬೋದು, ಆಲ್ರೆಡಿ ಅವರು ತುಂಬ ಡ್ಯಾಮೇಜ್ ಆಗಿರ್ತಾರೆ. ಅಂಥವರಿಗೂ ಕೂಡ ನಮ್ಮ ಪ್ರಾಡಕ್ಟನ್ನು ಸೊ ಕೊಡದೇ ಇದ್ದರೆ ಉತ್ತಮ, ಕೊಟ್ಟರೆ ಒಳ್ಳೆಯದು, ಬಟ್ ಕೊಡದೇ ಇದ್ದರೆ ಒಳ್ಳೆಯದು. ಯಾಕೆ ಅಂತಂದರೆ ನಾವು ಕೊಟ್ಟು ಅವರಿಗೆ ಉಪಯೋಗ ಮಾಡ್ಲಿಕ್ಕೆ ಹೋಗಿರ್ತೀವಿ, ಅದರಿಂದ ನಮಗೆ ರಿಟರ್ನ್ಸ್ ಏನಾಗುತ್ತೆ ಅಂತಂದರೆ ನಿಮ್ಮ ಪ್ರಾಡಕ್ಟಿಂದನೇ ಹಿಂಗಾಯಿತು ಅಂತ ಹೇಳೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಸೊ ಇದು ಒಂದು ಗಮನ ಇರಲಿ. ಶಶಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಅದನ್ನು ನೆನಪು ಮಾಡಿದ್ದಕ್ಕೆ. ಸೊ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, ನಾವೇನು ಮಾಡಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ಏನನ್ನು ಮಾಡಬಾರ್ದು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಪ್ರೆಗ್ನೆಂಟಿಗೆ ಪ್ಲ್ಯಾನ್ ಮಾಡ್ತಕ್ಕಂಥವ್ರಿಗೆ, ಆಲ್ರೆಡಿ ಕನ್ಸೀವ್ ಆಗಿರ್ತಕ್ಕಂಥವ್ರಿಗೆ, ಕನ್ಸೀವ್ ಅಂದರೆ ಪ್ರೆಗ್ನೆಂಟು, ಸೊ ಗರ್ಭಿಣಿಯರಿಗೆ, ಗರ್ಭಿಣಿ ಆಗಲಿಕ್ಕೆ ಪ್ಲ್ಯಾನ್ ಮಾಡೋರಿಗೆ, ಮತ್ತು ಕಿಡ್ನಿ ಸಮಸ್ಯೆ ಇದ್ದವರಿಗೆ ಸೊ ನೋನಿಯನ್ನು ಕೊಡೋದು ಬೇಡ.
ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಈ ಒಂದು ಜ್ಞಾನನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ. ನನಗೆ ಕೊಟ್ಟಂಥ ಗ್ರೇಟ್ ಪರ್ಸನ್ ಅಂತ ಹೇಳ್ಬೋದು SHK ವೆಲ್ನೆಸ್ ಅಕಾಡೆಮಿಯ ಫೌಂಡರ್ ಡಾಕ್ಟರ್ SH ಕುಲಕರ್ಣಿ ಸರ್ ಅವ್ರಿಗೆ ನಮಿಸ್ತಾ ವಂದಿಸ್ತಾ. ಸೊ ಈ ಒಂದು ಕಾರ್ಯಕ್ರಮನ ನಿಮಗೆಲ್ಲ ಶೇರ್ ಮಾಡೋದಕ್ಕೆ ನನಗೆ ಜ್ಞಾನ ಕೊಟ್ಟಂಥ ಆ ಮಹಾನ್ ವ್ಯಕ್ತಿಗೆ. ಸೊ ಯಾಕೆ ಅಂತಂದರೆ ಆ ವ್ಯಕ್ತಿ ಬರೀ ನಮ್ಮ ದೇಶದಲ್ಲ, ಸುಮಾರು ದೇಶ ವಿದೇಶಗಳಲ್ಲಿ ಕೂಡ ಈ ಒಂದು ವೆಲ್ನೆಸ್ ಬಗ್ಗೆ ಒಂದು ಹೆಚ್ಚಿನದಾಗಿ ಮಾಹಿತಿಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ರಿಯಲಿ ನನಗೂ ಕೂಡ ತುಂಬ ಖುಷಿ ಆಯಿತು ಅವರಿಂದ ಒಂದು ಜ್ಞಾನನ ಪಡ್ಕೊಂಡಿದ್ದಕ್ಕೆ. ಸೊ ಈ ಒಂದು ನೋನಿ ಬಗ್ಗೆ ಎಲ್ಲರಿಗೂ ಆದಷ್ಟು ಮಾಹಿತಿ ಸಿಕ್ಕಿದೆ ಅಂತೇಳಿ ತಿಳ್ಕೊತೀನಿ. ಇನ್ನೂ ದೊಡ್ಡ ವಿಚಾರಗಳಿದೆ, ಇನ್ನೂ ತುಂಬ ಇದೆ. ಸೊ ತುಂಬ ಡೆಪ್ತಾಗಿದೆ. ಸೊ ಇಷ್ಟನ್ನ ಆದಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ತಿಳಿಸ್ಕೊಟ್ಟಿದ್ದೀನಿ. ಇಂಥ ಒಂದು ಪ್ರಾಡಕ್ಟು ನಮಗೆ ಸಿಕ್ಕಿದೆ, ಇಂಥ ಒಂದು ಸಂಸ್ಥೆಯಲ್ಲಿ ಈ ಒಂದು ಪ್ರಾಡಕ್ಟ್ ಇದೆ. ನಿಜವಾಗ್ಲೂ ನಾವೆಲ್ಲ ಗ್ರೇಟ್ ಆಪರ್ಚುನಿಟಿ ಜೊತೆಗೆ ಒಂದು ಗ್ರೇಟ್ ಸಿಸ್ಟಮ್ ಜೊತೆಲಿ ಇದ್ದೀವಿ. ಸೊ ಇನ್ನೊಬ್ಬರಿಗೆ ನಾವು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನನ್ನ ಆರೋಗ್ಯ ನನ್ನ ಮನೆಯವರ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಇಂಥ ಒಳ್ಳೆ ಪ್ರಾಡಕ್ಟ್ಗಳು ಸಿಗ್ತಾ ಇದೆ. ಆಲ್ರೆಡಿ ಇವತ್ತು ಸಮಯ ಆಗಿದೆ. ಸೊ ಇನ್ನೊಂದನ್ನು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಅದು ಕೂಡ ಒಂದು ಡಿಸೀಸಿಗೆ ರಿಲೇಟೆಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತೆ. ಇವತ್ತು ಈ ಒಂದು ಪ್ರಾಡಕ್ಟ್ ಬಗೆಗೆ ಸೊ ಏನಾದರೂ ನಿಮಗೆ ಸೊ ಪ್ರಶ್ನೆಗಳಿದ್ದರೆ ಇರ್ತವೆ, ನನಗೆ ಗೊತ್ತು. ಸೊ ಇದ್ದರೆ ಸೊ ಅದನ್ನು ಕೂಡ ಒಂದು 5-10 ನಿಮಿಷ ಡಿಸ್ಕಸ್ ಮಾಡೋಣ. ಸೊ ಖಂಡಿತ ನಿಮ್ಮ ಸ್ಪೀಕರನ್ನು ಅನ್ಮ್ಯೂಟ್ ಮಾಡಿಕೊಂಡು ಸೊ ಏನಾದರೂ ಕೇಳೋದಿದ್ದರೆ ಇದ್ರ ಬಗ್ಗೆನೇ ಕೇಳಿ. ಸೊ ನೆಕ್ಸ್ಟು ಪ್ರಾಡಕ್ಟ್ ಏನು ಕರಾಲ ಜಾಮೂನ್ ಜ್ಯೂಸ್ ಇದೆ ಅದ್ರ ಜೊತೆಗೆ ಆ ಡಿಸೀಸನ್ನು ಸೊ ಪರ್ಟಿಕ್ಯುಲರ್ಲಿ ಅದನ್ನು ಮಧುಮೇಹ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ಗೆ ಅಂತಲೇ ರೆಡಿ ಮಾಡಿರೋದ್ರಿಂದ ನಾನು ಡಿಸೀಸ್ ಹೇಳಬೇಕಾದ್ರೆ ಆ ಒಂದು ಡಯಾಬಿಟಿಸ್ ಬಗ್ಗೆ ಹೇಳಿಲ್ಲ. ಯಾಕೆ ಅಂತಂದರೆ ಆ ಪ್ರಾಡಕ್ಟ್ ಜೊತೆಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕರೇಲಾ ಜಾಮೂನ್ ಜ್ಯೂಸ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಸೊ ಇವತ್ತು ಇದ್ರ ಬಗ್ಗೆ ಇನ್ನೇನಾದರೂ ಮಾತಾಡೋದಿದ್ದರೆ ಅಥವಾ ನಿಮಗೆ ಬೆಸ್ಟ್ ರಿಸಲ್ಟ್ ಏನಾದರೂ ಸಿಕ್ಕಿದರೆ ಅಥವಾ ನಿಮಗಾದಂಥ ಅನುಭವಗಳನ್ನು ಸೊ ಎಲ್ಲ ನಮ್ಮ ಪಾರ್ಟ್ನರ್ಸ್ ಜೊತೆ, ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಹಂಚ್ಕೋಬೋದು. ಸೊ ವೆಲ್ಕಮ್ ಟು ಝೂಮ್ ಸ್ಕ್ರೀನ್. ಯಾರು ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ವೆಲ್ಕಮ್. ಗುಡ್ ಮಾರ್ನಿಂಗ್ ಸರ್. ತೊಂಟೇಶ್ ಸರ್, ವೆರಿ ಗುಡ್ ಮೋದಿಕೇರ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಮಾರ್ನಿಂಗ್ ಸೆಷನ್. ಸೊ ನಿಮ್ಮನ್ನ ವೇದಿಕೆ ಮೇಲೆ ಆಹ್ವಾನ ಮಾಡ್ಕೋತಾ ಇದ್ದೀನಿ, ಮಾತಾಡಿ ಸರ್. ಖಂಡಿತ ಸರ್, ಅದ್ಭುತ. ನಿಮ್ಗೆ ಹ್ಯಾಟ್ಸ್ ಆಫ್ ಟು ಯು. ಮೊದಲನೇದಾಗಿ ಈ ದೈವಿಫಲ ಅಂತ ಹೇಳ್ತಾರೆ, ಈ ನೋನಿ ಹಣ್ಣನ್ನ ಕಂಡಿಡಿದಂತ ಡಾಕ್ಟರ್ಗೆ ತುಂಬು ಹೃದಯದ ಧನ್ಯವಾದಗಳು. ಅವ್ರಿಗೆ ಮೊದಲನೇ ಹ್ಯಾಟ್ಸ್ ಆಫ್ ಟು. ಎರಡನೇದು ನಿಮಗೆ, ಯಾಕೆಂದ್ರೆ ನೋನಿ ಹಣ್ಣಿನ ಬಗ್ಗೆ ನಾವು ತಿಳ್ಕೊಂಡಿದ್ದು ನಿಜಕ್ಕೂ ಹೇಳ್ತೀನಿ, ಇವತ್ತು ನಾನು 0%. ನಾವು 0% ತಿಳ್ಕೊಂಡಿದ್ರು ಕೂಡ ನೋನಿ ಜ್ಯೂಸ್ ನ ನನ್ನ ಫ್ಯಾಮಿಲಿಲಿ ನನ್ನ ತಮ್ಮನಿಗೆ ಶುಗರ್ಗೆ ಕೊಟ್ಟಿದ್ದೀನಿ. ಇವತ್ತಿನ ತನಕನು ಕೂಡ ನಮ್ಮ ತಂದೆಗೆ ಕೊಡಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಾನು ಎಷ್ಟೇ ಹೇಳಿದ್ರು ಕೂಡ ಅವರು ತಗೊಳಲ್ಲ. ಆದ್ರೆ ಮನುಷ್ಯನ ದೇಹ ರಚನೆ ಆಗಿರೋದೇ ಜೀವಕೋಶಗಳಿಂದ. ಅಂದ್ರೆ ಯಾವ್ದೇ ಒಂದು ವಿಚಾರನ ತಿಳ್ಕೊಂಡಾಗ ಎಷ್ಟು ಅರಿವಾಗುತ್ತೆ ನಮ್ಗೆ ಅಂದ್ರೆ, ಸರ್ ನಾನು ಮೋದಿಕೇರಲ್ಲಿ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ನಿನ್ನೆಯಿಂದ ನಾನು ಸ್ಪಿರೋಲಿನ ತಗೊಳ್ತಾ ಇದ್ದೀನಿ. 3 ದಿನದಿಂದ ನನ್ನ ಹೆಲ್ತ್ ಎಷ್ಟು ಅಪ್ಸೆಟ್ ಆಗಿತ್ತು ಅಂದ್ರೆ 3 ಡೇಸ್ ಬ್ಯಾಕ್ ನಾನು ಎಲ್ಲರಿಗೂ ಆರೋಗ್ಯನ ಊರ್ನವ್ರಿಗೆಲ್ಲ ಕೊಡ್ತಾ ಇದ್ದೆ. 3 ಡೇಸ್ ಅಲ್ಲಿ ನಾನು ಪುನರ್ಜನ್ಮ ಪಡೆದಿದ್ದೀನಿ. ಆ ಪುನರ್ಜನ್ಮ ಪಡೆದಿರೋದಕ್ಕೆ ಕಾರಣನೇ ನಾನು ಹೆಲ್ತ್ ಅಪ್ಸೆಟ್ ಆಗಿರೋದಕ್ಕೆ ಮೋದಿಕೇರ್ನ ವೆಲ್ ರೇಂಜ್ ಪ್ರಾಡಕ್ಟ್. ನಾನು ಮಲ್ಟಿವಿಟಮಿನ್ಸ್ ನ ಮೊದಲನೇ ಕೊರೋನಾ ಅಲ್ಲಲ್ಲಿ ನನಗೆ ಪುನರ್ಜನ್ಮ ಕೊಟ್ಟಿದೆ. ಅದಾದ್ಮೇಲೆ ತುಳಸಿ ಪುದೀನ ಮಾತ್ರ ನೆನ್ನೆ ಮೊನ್ನೆಯಿಂದ ನನಗೆ ಸಿಂಪ್ಟಮ್ಸ್ ಗೆಲ್ಲ ಭಾರಿ ಒಳ್ಳೇದು ಮಾಡಿದೆ. ಅದಾದ್ಮೇಲೆ ನಾನು ಸ್ಪಿರುಲಿನ ಮಾತ್ರ ನೆನ್ನೆ ಫಸ್ಟ್ ಟೈಮ್ ತಗೊಂಡಿರೋದ್ರಿಂದ ನಾನು 3 ದಿನದಲ್ಲಿ ಎಷ್ಟು ಸಫರ್ ಪಟ್ಟಿದೆ ಅಂದ್ರೆ ನಿಜಕ್ಕೂ ಕೂಡ ನಾನು ಹ್ಯಾಟ್ಸ್ ಆಫ್ ಟು ಮೋದಿಕೇರ್ನ ವೆಲ್ ರೇಂಜ್ ಪ್ರಾಡಕ್ಟ್. ಆದ್ರೆ ನಿಮ್ಮಿಂದ ನಾನು ತಿಳ್ಕೊಂಡಂತ ಈ ಒಂದು ವಿಚಾರದಲ್ಲಿ ನೋನಿ ಹಣ್ಣಿನ ಬಗ್ಗೆ ನನಗೆ ಮೈ ರೋಮಾಂಚನ ಆಗಿದೆ. ಸರ್ ನಾನು ನೋನಿ ಹಣ್ಣಿನ ಬಗ್ಗೆ ವಿಚಾರನೆ ತಿಳ್ಕೊಳ್ಳದೆ ಎಲ್ಲಾ ರೋಗಗಳಿಗೂ ರಾಮಬಾಣ, ಆರೋಗ್ಯ ಭಂಡಾರದಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಗಳಿಗೂ ಕೂಡ ಕಾಮನ್ ಆಗಿ ನೋನಿ ಹಣ್ಣಿನ ಜ್ಯೂಸ್ ಇದೆ ಅಂತ ಹೇಳಿ, ಮತ್ತೆ ಆ ಪಾಂಪ್ಲೆಟ್ಸ್ ಅಲ್ಲಿ 30 ರೋಗಗಳಿಗೆ ರಾಮಬಾಣ ಇದು ಅಂತ ಹೇಳಿ ಕೊಡ್ತಾ ಇದ್ವಿ. ಆತರ ಕೊಟ್ಟಿದ್ದಾಗ್ಲೇನೆ ರಿಸಲ್ಟ್ ಹೆಂಗಿದೆ ಅಂದ್ರೆ, ನೋನಿ ಹಣ್ಣಿನ ಜ್ಯೂಸ್ನೇ ನಾನು ಬಳಸಿಲ್ಲ, ಅದನ್ನ ನಾನು ತುಂಬಾ ಸೇಲ್ ಮಾಡಿದ್ದೀನಿ. ಆದ್ರೆ ನಾನು ಯಾವ್ದನ್ನ ಸ್ಪಿರಲಿನ ಮಲ್ಟಿವಿಟಮಿನ್ ಮಾತ್ರೆನ ನಾವೇ ಯೂಸ್ ಮಾಡಿ ಹೇಳಿದೀವಿ, ಅದನ್ನೇ ನಾವು ನಮ್ ಫ್ಯಾಮಿಲಿ ಕೊಟ್ಟಿದೀವಿ. ಹೊರಗಡೆ ಇದುವರೆಗೂ ಒಂದನ್ನು ಸೇಲ್ ಮಾಡಕ್ ಆಗಿಲ್ಲ. ಅಂದ್ರೆ ಆಶ್ಚರ್ಯ ಸರ್. ನೋನಿ ಹಣ್ಣಿನ ಬಗ್ಗೆ ನಾವು ತಿಳ್ಕೊಂಡು
ನಾವೇ ಅದನ್ನ ಯೂಸ್ ಮಾಡಿ ಇನ್ನೊಬ್ಬರಿಗೆ ಹೇಳ್ಬೇಕಾಗಿರೋ ಕೆಲ್ಸದನ್ನೇ ನಾವೇ ಯೂಸ್ ಮಾಡಿಲ್ಲ. ಆದ್ರೆ ನಾವು ಯೂಸ್ ಮಾಡಿ ಎಲ್ಲರಿಗೂ ಯೂಸ್ ಮಾಡ್ಬೇಕು ಅನ್ನೋಂತ ಈ ನೋನಿ ಹಣ್ಣಿನ ಮಹತ್ವನ ತಿಳ್ಕೊಳ್ಳದೆ ಇರೋ ಕಾರಣದಿಂದನೇನೋ ನಾವು ಕೊಟ್ಟಿರ್ಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ನಾನ್ ಹೇಳ್ತೀನಿ 0% ತಿಳ್ಕೊಂಡಿದ್ದಾಗ್ಲೇನೆ ನಾವು ನೋನಿ ಹಣ್ಣನ್ನ ಮನೆ ಮನೆಗೆ ತಲುಪಿಸ್ಬೇಕು ಅನ್ನಂತ ಒಂದು ಇದಕ್ಕೆ ಪ್ರಯತ್ನಕ್ಕೆ ನೀವು ಪುಷ್ಟಿ ನೀಡಿದಂಗಾಗಿದೆ. ಇವತ್ತು ನಾವು 0% ತಿಳ್ಕೊಂಡಿದ್ದಾಗ ನಾವು 10% ಅಲ್ಲ 25% ಸೇಲ್ ಮಾಡಿದೀವಿ. ಆದ್ರೆ ಈಗ 100ಕ್ಕೆ 100 ಭಾಗ ತಿಳಿಸ್ಕೊಟ್ಟಿದ್ದೀರಾ. ನಾವು 1000 1,00,000% ನಾವು ನೋನಿ ಹಣ್ಣನ್ನ ಮನೆ ಮನೆಗೆ ತಲುಪಿಸಿ ಅವರ ದೇಹ ಜೀವಕೋಶಗಳಿಂದ ಆಗಿರೋ ಇಂತ ಅದ್ಭುತವಾದಂತ ನೋನಿ ಹಣ್ಣನ್ನ ರಸನ ನಾವು ಮನುಷ್ಯನಿಗೆ ಆರೋಗ್ಯಕ್ಕೆ ಕೊಡ್ಲಿಲ್ಲ ಅಂದ್ರೆ ಈ ಒಂದು ನೋನಿ ಹಣ್ಣಿನ ಮಹತ್ವನ ನೀವು ತಿಳಿಸ್ಕೊಟ್ಟದಕ್ಕೆ ಸಾರ್ಥಕತೆ ಸಿಗಲ್ಲ. ತುಂಬಾ ಧನ್ಯವಾದಗಳು ಸರ್. ನಾನು ಇನ್ನು ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ನೋನಿ ಬಗ್ಗೆ. ಹೆಚ್ಚಿನ ಮಾಹಿತಿಗಳನ್ನ ಸಾಕಷ್ಟು ಕಲೆಕ್ಟ್ ಮಾಡಿ ಅಥವಾ ನೀವು ಪಡ್ಕೊಂಡಿರೋ ಜ್ಞಾನನ ನಮ್ಮ ಹತ್ರ ಇವತ್ತು ಹಂಚ್ಕೊಂಡಿದ್ದೀರಾ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಂದ್ ಅರ್ಧ ಗಂಟೆ 20 ನಿಮಿಷ ವಿಡಿಯೋ ಮಾಡ್ಕೊಟ್ರೆ ಸೊ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾನು ಬೇರೆ ಟೈಮಲ್ಲಿ ಕೂತ್ಕೊಂಡು ಬರ್ಕೊಳ್ಳಬಹುದು. ಜೊತೆಗೆ ನಾವು ಟೀಮಲ್ಲಿ ಅದು ನೋನಿ ಬಗ್ಗೆ ಹೇಳಕ್ ಹೋದಾಗ ಅದನ್ನ ನಾವು ಶೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಹೇಳಿದ್ದು ನಾನು ಕೊಟ್ಟಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇಲ್ಲಿರೋರ್ಗೆ ಎಲ್ಲರಿಗೂ ಅರ್ಥ ಆಗಿ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಬಂದಿದೆ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ಒಂದ್ಸಲ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಸರ್ ಇದನ್ನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್. ಥ್ಯಾಂಕ್ ಯು ದಿನೇಶ್ ಜಿ, ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಏನು ಸೆಷನ್ ಆಗಿದೆ ಅದನ್ನು ನಿಜವಾಗ್ಲೂ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದೇ ಎಲ್ಲರನ್ನೂ ಕೂಡ ಎಜುಕೇಟ್ ಮಾಡಬೇಕು. ಇಲ್ಲಿ ಯಾಕೆ ನಮ್ಮ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ಸು ಇಷ್ಟು ಕುಂಠಿತವಾಗಿ ಹೋಗ್ತಾ ಇದೆ ಅಂತಂದರೆ, ನಾವಿಲ್ಲಿ ಆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸು ತಕ್ಕ ಮಟ್ಟಿಗೆ ಆ ಬಿಸ್ನೆಸ್ ಎಂಟರ್ಪ್ರಿನರ್ ಆಗೋ ಮಟ್ಟಕ್ಕೆ ನಾನು ಜ್ಞಾನಾರ್ಜನೆ ಮಾಡ್ಕೋತಾ ಇಲ್ಲ. ಆದ್ದರಿಂದ ನಾನೆಲ್ಲೋ ಫೇಲ್ಯೂರ್ ಆಗ್ತಾ ಇದ್ದೀನಿ ಅಂತ ನನಗೆ ಸ್ಟಾರ್ಟಿಂಗ್ ಬಂದಾಗ ಗೊತ್ತಾಯಿತು. ಆದ್ದರಿಂದ ನನ್ನ ಕೈಲಾದಷ್ಟು ಮ್ಯಾಕ್ಸಿಮಮ್, ಯಾಕಂದರೆ ನಮಗೆ ವಿಡಿಯೋ ಯೂಟ್ಯೂಬ್ಗಳಲ್ಲಿ ಮತ್ತು ಇನ್ನೊಂದರಲ್ಲಿ ಸಿಗ್ತಾ ಇರ್ತಕ್ಕಂಥವು ಮ್ಯಾಕ್ಸಿಮಮ್ ಹಿಂದಿಯಲ್ಲಿದ್ದಾವೆ. ಹಿಂದಿಯಲ್ಲಿ ತುಂಬ ಸಿಗ್ತವೆ, ಕನ್ನಡದಲ್ಲಿ ತುಂಬ ಕಡಿಮೆ ಜನ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಕನ್ನಡದಲ್ಲಿ ಜಾಸ್ತಿನ ಕೊಡಬೇಕು ಅಂತೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಜನಗಳಿಗೆ ಇನ್ನೂ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಗೊತ್ತಿಲ್ಲ. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗ್ತವೆ. ದಿನೇಶ್ ಜಿ, ನೀವು ಒಬ್ಬರೇ ಎಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಕೊಡಿ ಅಂತೇಳಿ. ಖಂಡಿತ ನಾನು ಯೂಟ್ಯೂಬಲ್ಲಿ ನನ್ನ ಎಲ್ಲ ಸೆಷನ್ಸ್ಗಳನ್ನು ಕೂಡ ನಾನು ಪೋಸ್ಟ್ ಮಾಡ್ತೀನಿ. ನಮ್ಮ ಉದ್ದೇಶ ಒಂದೇ, ಎಲ್ಲರೂ ಕೂಡ ಜ್ಞಾನಾರ್ಜನೆಯನ್ನು ಬೆಳೆಸ್ಕೋಬೇಕು. ಎಲ್ಲರೂ ಕೂಡ ಪ್ರೊಫೆಷ್ನಲ್ ಆಗಿ ನಾವು ಮೋದಿ ಕೇರ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು. ಎಲ್ಲ ಒಬ್ಬ ಜನರ ಸಮಸ್ಯೆಗಳಿಗೆ ಚೆನ್ನಾಗಿ ಸ್ಪಂದಿಸಬೇಕು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಈ ಒಂದು ಬಿಸ್ನೆಸ್ಸಲ್ಲಿ ಮುಂದುವರಿಬೇಕು. ಸೊ ಟೋಟಲಿ ನಮ್ಮ ಒಂದು ಇಂಡಿಯಾನ ವಿಶ್ವಗುರು ಮಾಡಬೇಕಂದ್ರೆ ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ ದಿನೇಶ್ ಜಿ. ನಿಮ್ಮಂಥ ಎಲ್ಲ ಯೂತ್ಸ್ಗಳು ಕೂಡ ಇದನ್ನು ಪ್ರಮೋಟ್ ಮಾಡಬೇಕು ಚೆನ್ನಾಗಿ. ಅದು ನಮ್ಮ ಆಸೆ ಆಗಿದೆ. ಏನಿವತ್ತು ಕುಲಕರ್ಣಿ ಸರ್, ಸಂಜಯ್ ಜೀವಿ ಸರ್ ಕಂಪನಿಗಳನ್ನು ನೋಡ್ದೇನೆ ಪ್ರತಿಯೊಬ್ಬರೂ ಎಜುಕೇಟ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನಾನು ಕೂಡ ಅಷ್ಟೇ ಇಲ್ಲಿ ಸೈಡ್ ಲೈನು ಇನ್ನೊಬ್ಬರು ಅಥವಾ ಇನ್ನೊಂದು ಸಂಸ್ಥೆ ಯಾವುದನ್ನು ನೋಡಲ್ಲ. ಎಲ್ಲರೂ ಜೊತೆನೂ ಸೇರಿ ಒಟ್ಟಾರೆಯಾಗಿ ನಾವೆಲ್ಲ ಉದ್ದೇಶ ಒಂದೇ, ನಮ್ಮ ಒಂದು ಭಾರತವನ್ನು ವಿಶ್ವಗುರು ಮಾಡಬೇಕು, ಭಾರತದ ಜನರನ್ನು ಆರೋಗ್ಯವಂತರನ್ನಾಗಿ ಇಡಬೇಕು, ಎಲ್ಲರೂ ಕೂಡ ಸಕ್ಸಸ್ಫುಲ್ ಲೈಫನ್ನ ಲೀಡ್ ಮಾಡಬೇಕನ್ನೋದು. ಖಂಡಿತ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಸಹಕಾರ ಆಗುತ್ತೆ ಅಂದರೆ ನಾನು ಖಂಡಿತ ಅದನ್ನು ಮಾಡ್ತೀನಿ ದಿನೇಶ್. ಥ್ಯಾಂಕ್ ಯು ವೆರಿ ಮಚ್. ಸೇಕಿ ಬೈ ಮತ್ತೆ ಬಂದಿದ್ದಾರೆ ಸರ್. ಒಂದ್ ಮಾತು ಹೇಳಿದ್ರೆ ಕನ್ನಡದಲ್ಲಿ ಸಿಗಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಸರ್ ಅಶೋಕ್ ಸರ್ಗೂ ನಿಮ್ಗೂ ಇಷ್ಟ ರಿಕ್ವೆಸ್ಟ್. ಅಶೋಕ್ ಸರ್ದು ಯೂಟ್ಯೂಬ್ ಚಾನಲ್ ಇದೆ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ನಿಮಗೆ ಮತ್ತೆ ಅಶೋಕ್ ಸರ್ ರಿಕ್ವೆಸ್ಟ್ ಇಷ್ಟೇ, ನೀವಿಬ್ರು ಕೂಡ ಕನ್ನಡದಲ್ಲಿ ಈ ಸಂಪೂರ್ಣ ಮಾಹಿತಿ ಕೊಟ್ರೆ ವೆಲ್ ರೇಂಜ್ ಬಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಕಂಪ್ನಿಯಿಂದ ಸಿಗ್ತಾ ಇದೆ, ಬಟ್ ಕಂಪ್ನಿಯಿಂದ ಅಫಿಷಿಯಲ್ ಸಿಗ್ತಾ ಇದೆ, ಬಟ್ ಈ ತರ ಫುಲ್ ಆಗಿ ಸಿಗ್ತಾ ಇಲ್ಲ. ಹಿಂದಿಲಿ ತುಂಬಾ ಸಿಗುತ್ತೆ. ನೀವು ಹೇಳಿ ನಿಜ, ನನಗೆ ಹಿಂದಿ ಅರ್ಥ ಆಗುತ್ತೆ, ಬಟ್ ನನ್ನ ಟೀಮರ್ ಹಿಂದಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಕನ್ನಡದಲ್ಲಿ ನೀವು ಮತ್ತೆ ಅಶೋಕ್ ಸರ್ ಮಾಡ್ಕೊಟ್ರೆ ಆ ಯೂಟ್ಯೂಬ್ಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಿನೇಶ್ ಜಿ. ಸೇಕಿ ಬಾಯ್ ಮತ್ತೆ ರಿಟರ್ನ್ ಬಂದಿದ್ದಾರೆ. ಸೇಕಿ ಬಾಯ್ ಮಾತಾಡಿ. ಸೇಕಿ ಬಾಯ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತಂದ್ರೆ ಒಂದು ಜ್ಞಾನಾರ್ಜನ ನಾನು ಲೀಲಾಜಲವಾಗಿ ನಾನು ಇನ್ನೊಬ್ರಿಗೆ ದಾರಿ ಎರಿಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ, ಅದಕ್ಕೆ ನಾನು ಹ್ಯಾಟ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ತುಂಬಾ ಖುಷಿ ಆಯ್ತು. ಜೊತೆಗೆ ಇವತ್ತು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದೀರ, ನಾಲೆಡ್ಜ್ ಆಗಿರ್ಬೋದು, ಮತ್ತೆ ನೋನಿ ಬಗ್ಗೆ ಆಗಿರ್ಬೋದು, ಮತ್ತೆ ಕೆಲವೊಂದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಒಂದು ಬೇಸಿಕ್ ನಾಲೆಡ್ಜ್ ಏನ್ ಕೊಟ್ಟಿದ್ದೀರಾ. ಬಟ್ ಇದು ನೋನಿದು ಇದು ಏನೇನು ಅಲ್ಲ ಅಂತ ಅನ್ಕೊಳ್ತೀನಿ. ನಿಮ್ಮಲ್ಲಿ ಇರುವಂತ ಜ್ಞಾನಕ್ಕೆ ಇನ್ನು ಆಫ್ಲೈನ್ ಅಲ್ಲಿ ಲೈವ್ ಆಗಿ ಒಂದಿನ ಇದು ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಮಾಹಿತಿಗಳಿದೆ ನೋನಿ ಬಗ್ಗೆಲಿ.
ಒಂದು ಅದನ್ನು ಕೂಡ ನಮ್ಮ ಲೀಡರ್ಗಳ ಹತ್ರ ನಾವು ಕೇಳ್ಕೊಳ್ಳೋದಿಷ್ಟೇ, ಒಂದು ಆಫ್ಲೈನ್ ಅಲ್ಲಿ ಕೂಡ ಒಂದು ಸಂದರ್ಭ ಸಿಕ್ಕಿದಾಗ ಅದು ನಿಮ್ ಕಡೆನೇ ಸಿಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಜೊತೆಗೆ ನೋನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವತ್ತು ಹೊರಗಡೆ ನಾವು ಸಾಕಷ್ಟು ಹೊರಗಡೆ ಎಲ್ಲ ರೆಕಮೆಂಡ್ ಮಾಡಿದೀವಿ, ಕೊಟ್ಟಿದೀವಿ. ಬಟ್ ಕೆಲವೊಂದು ಕಡೆ ರಿಸಲ್ಟ್ ಸಿಕ್ಕಿದೆ, ಕೆಲವೊಂದು ಸಿಕ್ಕಿಲ್ಲ. ಬಟ್ ಅದು ಏನಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದನ್ನ ನೀಟಾಗಿ ಹೇಳಿದೀರಾ. ಓಕೆ, ಬಟ್ ಇಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಏನಕ್ಕೆ ಅಂತಂದ್ರೆ ನೀವ್ ಹೇಳ್ದಾಗೆ ಇಲ್ಲಿ ನಾವು ಕೊಡುವಂತ ಸಂದರ್ಭದಲ್ಲಿ ಓಕೆ ಅವರ ಒಂದು ಬಾಡಿನಲ್ಲಿ ಆಗುವಂತ ಕೆಲವೊಂದು ಬದಲಾವಣೆಗಳಾಗಿರ್ಬೋದು, ಅವರಲ್ಲಿ ಇರುವಂತ ಸ್ಟೇಜ್ ನ ನಾವು ಅರ್ಥ ಕೊಡದೇ ಇದ್ದಾಗ, ಮಾಹಿತಿನ ಸರಿಯಾಗಿ ಕೊಡದೇ ಇದ್ದಾಗ ಅಲ್ಲಿ ರಿಸಲ್ಟ್ ಬರಲ್ಲ. ಓಕೆ, ಬಟ್ ನಾವು ಕರೆಕ್ಟ್ ಆಗಿ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆಯೋ ಕೆಲವೊಂದು ಅವರು ಬಾಯ್ಬಿಟ್ಟು ಹೇಳಲ್ಲ, ಕೆಲವೊಂದನ್ನ ನಾವೇ ಕೇಳ್ಬೇಕಾಗುತ್ತೆ. ಕೇಳಿ ನಾವು ಸಜೆಷನ್ ಮಾಡ್ತಂದಾಗ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬಟ್ ಅದಕ್ಕೆ ಒಂದು ಬೆಸ್ಟ್ ರಿಸಲ್ಟ್ ಏನಂತಂದ್ರೆ ಇಲ್ಲಿ ನಮ್ಮ ಒಬ್ರಿಗೆ ಸ್ಕಿನ್ ಡಿಸೀಸ್ ಆಗಿತ್ತು, ಅಂದ್ರೆ ಸ್ಕಿನ್ ಪ್ರಾಬ್ಲಮ್ 4.5 ವರ್ಷ 5 ವರ್ಷದಿಂದ ಯಾವಾಗ್ಲೂ ಅಂದ್ರೆ ಅವರು ಬಿಸ್ಲಿಗೆ ಹೋಗ್ತಿರ್ಲಿಲ್ಲ, ಸ್ವೆಟರ್ ಹಾಕೊಂಡು ಈ ತರ ಹೋಗ್ತಿದ್ರು. ಬಟ್ ಅಲ್ಲಿ ಎಲ್ಲಾ ಕಡೆನೂ ತೋರ್ಸಿದ್ದಾರೆ, ಶಂಕರೇಗೌಡ್ರು ಅವ್ರ ಹತ್ರನೂ ತೋರ್ಸಿದ್ದಾರೆ. ಬಟ್ ಒಂದು ಅಲ್ಲಿ ಮೈನ್ ಆಗಿ ಚೇಂಜ್ ಮಾಡಿದ್ದೇನಪ್ಪ ಅಂತಂದ್ರೆ ಅವ್ರಿಗೆ ಜಾಸ್ತಿ ಅಂದ್ರೆ ಅವರು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ತಗೊಳಕ್ ರೆಡಿ ಇಲ್ಲ, ಸ್ವಲ್ಪ ಬಡವರು. ಅವ್ರಿಗೆ 4 ವರ್ಷ 5 ವರ್ಷದಿಂದ ಸ್ಕಿನ್ ಡಿಸೀಸ್ ಇತ್ತು, ಅಂದ್ರೆ ತುಂಬಾ ಪ್ರಾಬ್ಲಮ್. ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ, ಹೊರಗಡೆ ಹೋದ್ರು ಕೂಡ ಒಂದು ಸ್ವೆಟರ್ ಟೈಪ್ ಅಲ್ಲಿ ಅಥವಾ ಟಿ ಶರ್ಟ್ ಫುಲ್ ಶೋಲ್ಡರ್ ಇದಂತದನ್ನ ಹಾಕೊಂಡು ವೇರ್ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಅಲ್ಲಿ ಚೇಂಜ್ ಮಾಡಿದ್ದೇನಂತಂದ್ರೆ ಒಂದು ಅಡಿಗೆ ಎಣ್ಣೆ ಮತ್ತೆ ನೋನಿ ಕೊಟ್ಟಿದ್ರು. ಬಟ್ 4 ತಿಂಗಳಾಯ್ತು ರಿಸಲ್ಟ್ ಇಲ್ಲ, ನಾನು 5 ತಿಂಗಳಾಯ್ತು ರಿಸಲ್ಟ್ ಇಲ್ಲ. ಬಟ್ 9ನೇ ತಿಂಗಳು 15 ದಿನಕ್ಕೆ ರಿಸಲ್ಟ್ ಬಂದಿದೆ, 80% ರಿಸಲ್ಟ್ ಬಂದಿದೆ. ಓಕೆ, 1 ವರ್ಷ 13 ತಿಂಗಳು ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಬಂದ್ರು. ಬಟ್ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಬಟ್ ಇವತ್ತು ಆರಾಮಾಗಿ ಅವರು ಹೊರಗಡೆ ಯಾವ್ದಾದ್ರು ಸಭೆ ಸಮಾರಂಭಗಳಿಗೆ ಹೋಯ್ತು ಅಂತಂದ್ರೆ ಅವ್ರು ಆರಾಮಾಗಿ ಯಾವ ರೀತಿ ಒಂದು ಡ್ರೆಸ್ ನ ಹಾಕೊಂಡು ಹೋಗ್ತಾರೆ ನಾರ್ಮಲ್ ಆಗಿ, ಆ ರೀತಿ ಹೋಗಿ ಬರ್ತಾ ಇದಾರೆ. ಬಟ್ ಇವತ್ತು ಕೂಡ ಅವರು ಯೂಸ್ ಮಾಡ್ತಾ ಇದಾರೆ. ತುಂಬಾ ಕೆಲವೊಂದು ಎಷ್ಟೊಂದು ಬದಲಾವಣೆಗಳು ಆಗಿದೆ. ಬಟ್ ಅದು ನೋನಿನ ವಿಶೇಷ. ಜೊತೆಗೆ ಅದೇ ರೀತಿ ಇವತ್ತು ಸಾಕಷ್ಟು ಜನ ಇವತ್ತು ಆಲ್ಮೋಸ್ಟ್ ಒಂದು ನಮ್ಮ ಇನ್ನೊಂದು ವಿಶೇಷ ಏನಂತಂದ್ರೆ ಹೇಳ್ಬೇಕು ಅಂತಂದ್ರೆ ನಮ್ಮ ಮದ್ದೂರು ತಹಸೀಲ್ದಾರ್ ಇದಾರೆ, ಅವರು ಕೂಡ ನೋನಿ ಅವರು ಆಲ್ಮೋಸ್ಟ್ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಹೇರ್ ಗ್ರೋತಿಂಗ್ ತುಂಬಾ ಚೆನ್ನಾಗಿ ಆಗ್ತಿದೆ ಅಂತ ಅವ್ರ ಬಾಯಲ್ಲೇ ಬಂದಿದೆ. ಓಕೆ, ಇದು ನಿಧಾನ ಬಟ್ ಆದ್ರೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂದ್ಬಿಟ್ಟು ಅವರು ಕೂಡ ಫೀಡ್ಬ್ಯಾಕ್ ನ ಹಂಚ್ಕೊಂಡಿದ್ದಾರೆ. ಈ ತರ ಸಾಕಷ್ಟು ಇದೆ. ಬಟ್ ಇಲ್ಲಿ ಮೈನ್ ಆಗಿ ಏನಂತಂದ್ರೆ ಇಲ್ಲಿ ಇರುವಂತ ವ್ಯಕ್ತಿಗಳಾಗಿರ್ಬೋದು, ಇವತ್ತು ನಾವು ಏನೊಂದು ಸಂಸ್ಥೆಯಲ್ಲಿ ಇದ್ದೀವಿ, ಏನೊಂದು ಭಾರತದ ಒಂದು ಆರೋಗ್ಯಕರವಾದಂತ ಭಾರತವಾಗಿ ಮಾಡ್ಬೇಕಂತ ನಾವೇ ನಿಂತಿದ್ವಿ. ಬಟ್ ಮಾಹಿತಿನ ಫಸ್ಟ್ ನೀವ್ ಹೇಳ್ದಾಗ ನಾವು ತಿಳ್ಕೋಬೇಕು. ಓಕೆ, ಅದ್ರದ್ದು ವಿಶೇಷ ಗುಣಗಳನ್ನ ತಿಳ್ಕೋಬೇಕು. ಜೊತೆಗೆ ಯಾರಿಗ್ ಕೊಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು, ಯಾವಾಗ ನಾವು ಕೊಡ್ಬೇಕು, ಈ ಕೆಲವೊಂದು ಎಲ್ಲಾ ಮಾಹಿತಿಗಳನ್ನ ನಾನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಂತಂದ್ರೆ ಖಂಡಿತವಾಗ್ಲೂ ಭಾರತದ ತುಂಬಾ ಅತ್ಯುತ್ತಮ ಆರೋಗ್ಯವಂತ ದೇಶವನ್ನಾಗಿ ನಾವು ಮಾಡುವಂತ ಜವಾಬ್ದಾರಿ, ಜೊತೆಗೆ ಆ ಜಾಗದಲ್ಲಿ ನಾವಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಿಮ್ಮ ಆಲ್ ದ ಬೆಸ್ಟ್ ಕೂಡ ಹೇಳ್ತಾ ಇದ್ದೀನಿ. ನಿಮ್ಮ ಮುಂದಿನ ಎಲ್ಲಾ ಯೋಜನೆಗಳಿಗೂ ಕೂಡ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಶೇಖಿ ಸರ್, ತುಂಬ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರಿ. ನೋಡಿ, ಶೇಖಿ ಸರ್ ಹೇಳಿದ್ರಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಕೇವಲ ನನ್ನ ನೋನಿಯನ್ನು ಮಾತ್ರ ಕೊಟ್ಟರೆ ಸಾಲದು, ನೋನಿನ ತಗೋತಾ ಇರ್ತಾರೆ, ಅದ್ರ ಜೊತೆಯಲ್ಲಿ ಮತ್ತೆ ಅವರು ಎಗೇನ್ ಆ ಓಲ್ಡ್ ಪ್ರಾಡಕ್ಟು ಆ ಎಣ್ಣೆ ಅದೇ ತಿಂತಾ ಇದ್ರೆ, ಮತ್ತೆ ಅದೇ ಅವರು ಡೈಲಿ ಅದೇ ಹೊರಗಡೆ ಪೇಸ್ಟನ್ನೇ ಯೂಸ್ ಮಾಡ್ತಾ ಇದ್ರೆ, ಈ ಕಡೆ ನಮ್ಮದು ಒಂದು ಕಡೆಯಿಂದ ಸಪೋರ್ಟ್ ಮಾಡ್ತಾ ಇರುತ್ತೆ, ಮತ್ತೆ ಇನ್ನೊಂದು ಕಡೆಯಿಂದ ಹಾಳು ಮಾಡ್ತಾ ಇರುತ್ತೆ. ರಿಸಲ್ಟ್ ನಮಗೆ ಬೇಗ ಬರಲ್ಲ. ಸಾಧ್ಯ ಆದಷ್ಟು ನಮ್ಮ ಪ್ರಾಡಕ್ಟ್ಸನ್ನು ಕೊಡ್ತಿದ್ದೀವಿ ಅಂತಂದರೆ ಅದ್ರ ಜೊತೆಗೆ ಸಾಧ್ಯ ಆದಷ್ಟು ಎಂಟೈರ್ ಅವರ ಪ್ರಾಡಕ್ಟನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಜೆಸ್ಟ್ ಮಾಡಿಸಿದ್ರೆ ಸೊ ಗುಡ್ ರಿಸಲ್ಟನ್ನು ನಾವು ಒಬ್ಟೈನ್ ಮಾಡ್ಬೋದು. ಶೇಖಿ ಸರ್ ಅದನ್ನು ಪಾಯಿಂಟ್ ರೈಸ್ ಮಾಡಿದ್ರು. ನೋನಿ ಜೊತೆಗೆ ಅಡುಗೆ ಎಣ್ಣೆ ಚೇಂಜ್ ಮಾಡಿಸಿದ್ದಾರೆ. ಸೊ ಎಲ್ರಿಗೂ ಏನಂದರೆ ಜನಗಳ ಹತ್ರ ನಾವು ಕುತ್ಕೊಂಡು ಅವ್ರ ಹತ್ರ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ಅದ್ರ ಮೇಲೆ ನಾವು ಚೇಂಜ್ ಮಾಡಿಸ್ಬೋದು. ಇವತ್ತು ನಾವು ಹೋಗ್ತಾ ಇರೋದೇ ಜನಗಳಿಗೆ ಒಳ್ಳೇದು ಮಾಡ್ಬೇಕಂತೇಳಿ. ಸೊ ಅಂದಮೇಲೆ ಇನ್ನೂ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತಂದರೆ ಯಾಕೆ ಅದನ್ನು ಚೇಂಜ್ ಮಾಡ್ಕೋಬಾರ್ದು. ಸೊ ಸೂಪರ್ ಸರ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀರಾ. ಮತ್ತೆ ಇನ್ಯಾರು ಮಾತಾಡೋದಿದ್ರೆ ಮಾತಾಡ್ಬೋದು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಯಾರೆಲ್ಲ ಮತ್ತೆ ನಾನು ಹೇಳಿರಲಿಲ್ಲ ಮತ್ತೆ ಲಾಗಿನ್ ಮಾಡ್ತೀನಿ ಅಂತೇಳಿ ನಿಮ್ಮ ಇಂಟ್ರೆಸ್ಟು ಏನಿವತ್ತು ಎಲ್ಲರೂ ಇನ್ನೂ ಮಾತಾಡಬೇಕು, ಇದನ್ನು ಶೇರಿಂಗ್ ಮಾಡ್ಕೋಬೇಕು, ಹೇಳ್ಕೋಬೇಕಂತಿದೆ. ಸೊ ಈ ಒಂದು ಇಂಟ್ರೆಸ್ಟು, ಈ ಒಂದು ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಟ್ವರ್ಕರ್ಸಿಗೆ
ನಮ್ಮಲ್ಲಿ ಫಸ್ಟು ಕ್ಯೂರಿಯಾಸಿಟಿ ಬೇಕು, ಏನು ಉತ್ಸಾಹ ಅನ್ನೋದಿದೆ ನಮಗೆ ಬೇಕು. ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಯಾರೆಲ್ಲ 3ನೇ ಸಲ ಜಾಯ್ನ್ ಆಗಿದ್ದೀರಾ. ಓಕೆ, ಮಾತಾಡಿ, ಯಾರು ಮಾತಾಡ್ತೀರಾ ಮಾತಾಡಿ ಮೇಡಮ್. ಅದಕ್ಕೆಲ್ಲ ಕಾರಣ ನಿಮ್ಮ ಮಾಹಿತಿ ಸರ್. ಅದಕ್ಕೆಲ್ಲ ಕಾರಣ ನೀವೇ, ನಿಮ್ಮ ಮಾಹಿತಿ. ಥ್ಯಾಂಕ್ ಯು ವೆರಿ ಮಚ್ ಸೆಕ್ಕಿಜಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಧನಲಕ್ಷ್ಮಿ ಮೇಡಮ್. ಪವಿತ್ರ ಮೇಡಮ್, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಪವಿತ್ರ ಮೇಡಮ್, ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ನಂಗೆ ನೋನಿ ಅಂದ್ರೆ ತುಂಬಾ ಇಷ್ಟ. ನಂಗೆ ತುಂಬಾ ಜಾಯಿಂಟ್ ಪೇನ್ ಇತ್ತು. ನನ್ಗೆ ಮೇಡಮ್ ಹೇಳಿದ್ರು, ನಮ್ಮ ಮೇಡಮ್ ಧನಲಕ್ಷ್ಮಿ ಮೇಡಮ್ ನಮ್ಮ ಅಪ್ಲೈನ್ ಹೇಳಿದ್ರು. ಬಟ್ ನಾನು ನಂಬ್ತಿರ್ಲಿಲ್ಲ, ಕುಡಿತಿರ್ಲಿಲ್ಲ. ಹಂಗೆ 3 ತಿಂಗಳು ಕಂಟಿನ್ಯೂ ನಂಗೆ ಜಾಯಿಂಟ್ ಪೇನ್ ಮತ್ತೆ ಆಸ್ಪತ್ರೆಗೆ ಹೋಗು ಟ್ರೀಟ್ಮೆಂಟ್ ತಗೋ ಇದೇ ಆಯ್ತಾ ಇತ್ತು. ಆಮೇಲೆ ಹೇಳ್ದಾಗ ಸರಿ ತಾಳು ನಮ್ಮ ಅಪ್ಲೈನ್ ಹೇಳ್ತಾವ್ರೆ ಕೇಳೋಣ ಅಂದ್ಬಿಟ್ಟು ನಾನು ನೋನಿನ ಕಂಟಿನ್ಯೂಸ್ ಆಗಿ ತಗೊಳಕ್ಕೆ ಇದು ಮಾಡಿದೆ ಸರ್. ಇವಾಗ 2 ವರ್ಷ ಆಯ್ತು. ಆಸ್ಪತ್ರೆಗೆ ಒಂದಿನಲೂ ಹೋಗಿಲ್ಲ, ಜಾಯಿಂಟ್ ಪೇನ್ ಬಂದಿಲ್ಲ. ಪ್ರತಿ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಇವಾಗ ನೀವು ಕ್ಲಾಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗಿ ನೋನಿ ಕೊಡೋಕ್ ಬಂದಿದ್ದೀನಿ ಸರ್. ನಂಗೆ ತುಂಬಾ ಫೇವ್ರೇಟ್, ನನ್ ಫೇವ್ರೇಟ್ ನೋನಿ ಸರ್. ಯಾವಾಗ್ಲೂ ಅಷ್ಟೇ ನೋನಿ ತಗೊಂಡ್ರಿ ಖುಷಿಯಾಗಿ ಕುಡಿಬೇಕು. ಮತ್ತೆ ನೈಟು ಅಷ್ಟೇನೆ, ಸಂಜೆ 6 ಗಂಟೆ ಐತಿದಂಗೆ 1 ಲೋಟ ನೋನಿ ತಗೊಂಡ್ಬಿಡ್ತೀನಿ ಸರ್. ತುಂಬಾ ರಿಸಲ್ಟ್ ಬಂದಿದೆ ಸರ್. ನನ್ ಟೀಮ್ಗೂನು ಹೆಚ್ಚು ಕಮ್ಮಿ ತಿಂಗಳಿಗೆ 40 ನೋನಿ ಸೇಲ್ ಮಾಡ್ತಾ ಇದ್ದೀನಿ ಸರ್. ಅದೇ ಎಲ್ಲರಿಗೂ ಹೇಳೋದು 40 ನೋನಿ ಸೇಲ್ ಆಗ್ತಾ ಇದೆ ಸರ್ ತಿಂಗಳಿಗೆ. ಸೂಪರ್ ವೆರಿ ಗುಡ್ ಮೇಡಮ್, ಸೂಪರ್. ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.